ಮಾಡಿಕೊಳ್ಳೋಣ. ಆತ್ಮೀಯ ಬಂಧುಗಳು, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾಗಿ ನಮ್ಮ ಮಧ್ಯದಲ್ಲಿ ಸಮಾಜ ಸೇವಕರು ಬೀದರ್ನ ಶರಣ ಬಸಪ್ಪ ಕಾರಮುಂಗೆ ಮುಸ್ತಾಪುರ್ ಅವರು ಸಹ ದಯವಿಟ್ಟು ಕಂದಿರ ವೇದಿಕೆಗೆ ಬಂದು ಆಸೀನರಾಗಿ ಅಂತ ತಮಗೆ ಆಮಂತ್ರಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ವಿಶೇಷ ಸನ್ಮಾನಿತರು ಪತ್ರಕರ್ತರು, ಇತ್ತೀಚೆಗಷ್ಟೇ ನಿವೃತ್ತಿಯನ್ನ ಹೊಂದಿರತಕ್ಕಂತಹ ನಮ್ಮ ಶರಣ ಅಶೋಕ್ ರಾಜೋಳೆ ಸರ್ ಅವರಿಗೆ ಇವತ್ತು ವಿಶೇಷ ಸನ್ಮಾನ ನಡೆಯಲಿಕ್ಕಿದೆ. ಅವರಿಗೂ ಕೂಡ ನೀವೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಆತ್ಮೀಯವಾದಂತ ಸ್ವಾಗತವನ್ನ ಕೋರೋದರ ಜೊತೆಗೆ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಸಾಥ್ ಬಂದಿರತಕ್ಕಂತಹ ಆ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರುವ ಶರಣ ಗುಂಡಪ್ಪ ಸಂಗಮ್ಕರ್ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಿ ಸನ್ಮಾನಿತರಾಗಿ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ತಮಗೂ ಕೂಡ ಆಮಂತ್ರಣವನ್ನ ಮಾಡ್ತಾ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ತಬಲಾ ವಾದನದೊಂದಿಗೆ ಹಾಸ್ಯ, ಅದೇ ರೀತಿ ಕಾರ್ಯಕ್ರಮವನ್ನ ಅತ್ಯಂತ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನೆರವೇರಿಸಿಕೊಂಡಿರ್ತಕ್ಕಂತಹ ಎಲ್ಲರ ಒಂದು ಆತ್ಮೀಯತೆಗೆ ಪಾತ್ರರಾಗಿರುವ ನಮ್ಮ ಶರಣ ನವಲಿಂಗ್ ಪಾಟೀಲ್ ಮನ್ನೈಖೇಳಿ ಅವರಿಗೂ ಕೂಡ ಇವತ್ತು ವಿಶೇಷ ಸನ್ಮಾನಿತರಾಗಿದ್ದಾರೆ. ಅವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕು. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ವೇದಿಕೆಗೆ ಬರಮಾಡಿಕೊಳ್ತೇನೆ. ಅದೇ ರೀತಿ ಶರಣ ಲಲಿತಾಬಾಯಿ ಶಾಂತಕುಮಾರ್ ಅಷ್ಟೂರೆ ತಾಯಿಯವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತೇನೆ. ಶರಣ ರೇಖಾಬಾಯಿ ರಾಜಶೇಖರ್ ಅಷ್ಟೂರೆ ತಾಯಿಯವರು, ಜೊತೆಗೆ ಶರಣ ವಿದ್ಯಾವತಿ ಸೋಮನಾಥಪ್ಪ ಅಷ್ಟೂರೆ ತಾಯಿಯವರು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಆಮಂತ್ರಿಸುತ್ತಾ, ವಿಶೇಷವಾಗಿ ಪ್ರತಿ ಸಾರಿ ಕಳೆದ 2011ರಿಂದ ಧಾರವಾಡ ತಪೋವನದ ಕುಮಾರಸ್ವಾಮೀಜಿಗಳವರ ಜಯಂತ್ಯೋತ್ಸವ ಅದಕ್ಕಿಂತ ಮುಂಚಿತವಾಗಿಯೂ ತಮ್ಮ ಮನೆಯಲ್ಲಿ ನೆರವೇರಿಸ್ತಾ ಇದ್ದರು. ಪೂಜ್ಯರ ಅಪ್ಪಣೆ ಮೇರೆಗೆ ಆಶ್ರಮದಲ್ಲಿ ಕಾರ್ಯಕ್ರಮದ ವ್ಯವಸ್ಥಿತವಾಗಿ ನೆರವೇರಲಿಕ್ಕೆ ನಮ್ಮ ಡಾಕ್ಟರ್ ಅಮಿತ್ ಅಷ್ಟೂರೆ ಸರ್ ಅವರು ಇವತ್ತೆಲ್ಲರಿಗೂ ಸ್ವಾಗತವನ್ನ ಕೂಡ ಕೋರ್ಲಿಕ್ಕಿದ್ದಾರೆ. ಖ್ಯಾತ ದಂತ ವೈದ್ಯರು ಕೂಡ ಅವರು ವೇದಿಕೆಗೆ ಆಗಮಿಸಬೇಕು. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ವೇದಿಕೆಗೆ ಬರಮಾಡಿಕೊಳ್ತೇನೆ. ಜೊತೆಗೆ ಕಾರ್ಯಕ್ರಮದ ಆರಂಭದಲ್ಲಿ ಅತ್ಯಂತ ಸುಮಧುರವಾಗಿರ್ತಕ್ಕಂತಹ ಪ್ರಾರ್ಥನೆಯನ್ನ ತಮ್ಮ ಇಂಪಾದ ಧ್ವನಿಯಲ್ಲಿ ನೆರವೇರಿಸಿರುವಂತಹ ತಾಯಿಯವರು ಶರಣ ಮಹಾದೇವಿ ಅಷ್ಟೂರೆ ತಾಯಿಯವರು ತಾವು ಕೂಡ ವೇದಿಕೆಗೆ ಆಸೀನರಾಗಬೇಕಾಗಿ ವೇದಿಕೆ ಬರಬೇಕಾಗಿ ಅವರಲ್ಲಿಯೂ ಕೂಡ ವಿನಂತಿಸ್ತೇನೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ವೇದಿಕೆಗೆ ಬರಮಾಡಿಕೊಳ್ತೇವೆ. ಆತ್ಮೀಯ ಶರಣ ಬಂಧುಗಳೇ, ಇಂದಿನ ಕಾರ್ಯಕ್ರಮದ ವಿಶೇಷ ಸನ್ಮಾನಿತರು ಸೇರಿದಂತೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಅತಿಥಿಗಳಿಗೆ ವೇದಿಕೆಗೆ ಬರಮಾಡಿಕೊಳ್ಳಲಾಗಿದೆ. ಇಂದಿನ ಈ ಕಾರ್ಯಕ್ರಮದ ವೇದಿಕೆಯ ಮುಂಬದಿಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೂ, ಶರಣ ತಂದೆ ತಾಯಿಯರಿಗೂ, ಆಗಮಿಸಿರ್ತಕ್ಕಂಥ ಸರ್ವರಿಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇದೀಗ ವೇದಿಕೆ ಕಾರ್ಯಕ್ರಮದ ಆರಂಭದಲ್ಲಿ ಎಲ್ಲರಲ್ಲಿಯೂ ವಿನಂತಿಸಿಕೊಳ್ತೇನೆ. ಮೊದಲಿಗೆ ಬಸವ ಗುರು ಪೂಜೆ, ಜೊತೆಗೆ ಧಾರವಾಡ ತಪೋವನದ ಪೂಜ್ಯ ಅಪ್ಪಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವುದರೊಂದಿಗೆ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕಾಗಿ ತಮ್ಮೆಲ್ಲರಲ್ಲಿಯೂ ವಿನಂತಿಸಿಕೊಳ್ತೇನೆ. ವಿಶೇಷ ಕಾರ್ಯಕ್ರಮದಲ್ಲಿ ಅನುಭವ ನುಡಿಗಳನ್ನ ನುಡಿಯಲಿರುವ ಶರಣ ಡಾಕ್ಟರ್ ವಿಜಯ್ ಕುಮಾರ್ ವಿ ಬಿರಾದರ್ ಸರ್ ಇದೀಗ ನೆರವೇರಿಸಲಿಕ್ಕಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುವುದೇ ಭಕ್ತಿ ಕಾಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇವರಾದ ಚಪ್ಪಾಳೆ ತಟ್ಟುತ್ತ ಭಕ್ತಿಯ ಸಮರ್ಪಣೆ ಮಾಡೋಣ. ಅನಂತ ಶರಣಾರ್ಥಿಗಳು ಬಸವ ಗುರು ಪೂಜೆಯನ್ನ, ಜೊತೆಗೆ ಧಾರವಾಡ ತಪೋವನದ ಅಪ್ಪಗಳವರ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸಿರುವ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರಿಗೂ, ಜೊತೆಗೆ ಎಲ್ಲರಿಗೂ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ, ಅದೇ ರೀತಿ ಇನ್ನೋರ್ವ ಸನ್ಮಾನಿತರಾಗಿ ನಮ್ಮ ಮಧ್ಯದಲ್ಲಿ ಚಂದ್ರಕಾಂತ್ ಬಿರಾದರ್ ಸರ್ ಅವರು ದಯವಿಟ್ಟು ಅವ್ರು ಬಂದಿದ್ರೆ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಇತ್ತೀಚೆಗಷ್ಟೇ ಅವರು ಕೂಡ ತಮ್ಮ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೂ ವೇದಿಕೆ ಮೇಲೆ ಸನ್ಮಾನ ನಡೀಲಿಕ್ಕಿದೆ. ಸೊ ಈಗಾಗಲೇ ಆಗಮಿಸಿ ವೇದಿಕೆ ಮೇಲೆ ಎಲ್ಲರೂ ಆಸೀನರಾಗಿದ್ದು ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿದೆ. ಇನ್ಮುಂದೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಭಾಲ್ಕಿಯ ಖ್ಯಾತ ದಂತ ವೈದ್ಯರು ಆಗಿರುವ ಡಾಕ್ಟರ್ ಅಮಿತ್ ಅಷ್ಟೂರೆ ಸರ್ ಅವರು ಬಂದಿರತಕ್ಕಂಥ ಎಲ್ರಿಗೂ ಇದೀಗ ಸ್ವಾಗತವನ್ನ ಕೋರುವುದರ ಜೊತೆಗೆ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನ ನುಡಿಲಿಕ್ಕೆ ನುಡಿಪೀಠಕ್ಕೆ ಬರಬೇಕಾಗಿ ವಿನಂತಿಸ್ತೇನೆ. ವಿಶ್ವಗುರು ಬಸವ ತಂದೆಯನ್ನು
ಹೃದಯದಲ್ಲಿ ನೆನೆಸುತ್ತಾ ಪೂಜ್ಯ ಮಗಜ ಚನ್ನಬಸವ ಪಟ್ಟದೇವರನ್ನು ನೆನೆಯುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ಧಾರವಾಡದ ಕುಮಾರಸ್ವಾಮಿಗಳಂತಹ ತಪೋವನದ ಕುಮಾರಸ್ವಾಮಿಗಳ ಅವರನ್ನು ಸಾಷ್ಟಾಂಗ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ಕುಳಿತಿರುವ ಎಲ್ಲ ಬಾಲ್ಕಿಯ ಅಣ್ಣ ತಮ್ಮಂದಿರಿಗೂ ತಂದೆ ತಾಯಿಗಳಿಗೂ ಅಕ್ಕ ತಂಗಿರಿಗೂ ಶರಣ. ಇವತ್ತಿನ ದಿವಸ ವರ್ಷಕ್ಕೂ ಈ ಕಾರ್ಯಕ್ರಮ ಜರುಗುತ್ತಾ ಇದೆ. ಚನ್ನಬಸವ ಆಶ್ರಮದಲ್ಲಿ ನಮ್ಮ ಬಸವಲಿಂಗ ಪಟ್ಟದೇವರ ಕೃಪೆ ಹಾಗೂ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಂದುದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಯಶಸ್ವಿಗೊಳಿಸಲು ಕೇಳಿಕೊಳ್ಳುತ್ತೇನೆ. ಪ್ರತಿ ವರ್ಷದಂತೆ ಈ ಸಲನೂ 3 ಕಾರ್ಯಕ್ರಮಗಳು ಒಂದೇ ದಿನ ಬರುತ್ತದೆ. ತ್ರಿವೇಣಿ 3 ನದಿಗಳು ಸೇರಿದರೆ ಹೇಗೆ ಪವಿತ್ರವಾದ ಒಂದು ತ್ರಿವೇಣಿ ಸಂಗಮ ಆಗುತ್ತದೆಯೋ ಅದೇ ರೀತಿ ಇವತ್ತಿನ ದಿವಸ 3 ಕಾರ್ಯಕ್ರಮ ಒಂದೇ ದಿನ ಬಂದು ಬಹಳ ಪವಿತ್ರವಾಗಿರುತ್ತದೆ. ಅದು ಯಾವುದಂದರೆ ನುಡಿಯ ಚೆನ್ನಯ್ಯನವರ ಜಯಂತಿ, ಧಾರವಾಡದ ಕೋನದ ಕುಮಾರಸ್ವಾಮಿಗಳ ಜಯಂತಿ ಹಾಗೂ ಶ್ರಾವಣದ ಮಾಸಿಕ ಪ್ರವಚನದ ದರ್ಶನ. ಈ 3 ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿರುತ್ತನ್ನು ನಾನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ವಿಜಯಕುಮಾರ್ ಬಿರಾದರ್ ಅವರು ನಮ್ಮದೇ ಆದಂಥ ಬಿರಾದರ್ ಸರ್ ಇಂಜಿನಿಯರ್ ಅವರ ಮಗನಾಗಿದ್ದಾರೆ. ಅವರು ಬೀದರ್ನ ಮೆಡಿಕಲ್ ಕಾಲೇಜ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಒಂದು ಮಾತಿಗೆ ಅವರು ತಮ್ಮ ಸಮಯವನ್ನು ಇಲ್ಲಿ ಕೊಟ್ಟದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದ ಸಲ್ಲಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನೆರವೇರಿಸುವಂಥ ಶರಣ ಗುಂಡಪ್ಪ ಸಂಗಮ್ಕರ್ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನೆರವೇರಿಸುವಂಥ ನಮ್ಮ ಟಿವಿ ಆದಂಥ ನವೀನ್ ಪಾಟೀಲ್ ಸರ್ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿಯಾಗಿ ಬಂದಿರುವಂಥ ಎಲ್ಲರಿಗೂ ನಾನು ಇನ್ನೊಮ್ಮೆ ಅಷ್ಟುರೆ ಪರಿವಾರ ಹಾಗೂ ಈ ವೇದಿಕೆಯಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ. ಬಸವಲಿಂಗ ಪಟ್ಟದೇವರು ಈಗ ಮುಂದಿನ ತಿಂಗಳಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಶರಣ ಸಂಸ್ಕೃತಿ ಅಭಿಯಾನ ಅಂತಂದು ಅದಕ್ಕೆ ನಾವೆಲ್ಲರೂ ಅದರಲ್ಲಿ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 5ರವರೆಗೆ ಪೂರಾ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಂಡು ನಮ್ಮ ಬಸವ ತತ್ವವನ್ನು ರಾಜ್ಯದಲ್ಲೆಡೆ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ನಮ್ಮೆಲ್ಲರ ಕಡೆಯಿಂದ ನಾನು ಅಭಿನಂದನೆ. ಅದೇ ರೀತಿ ಅವರು ಈ ವರ್ಷ ಅವರದ್ದು 75ನೇ ವರ್ಷ ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕೆಂದು ಎಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಅವರ ಹುಟ್ಟುಹಬ್ಬವು ನಮ್ಮೆಲ್ಲರ ಜೀವನ ಪರ್ಯಂತ ನಾವು ಅದು ನೆನಪಿಡುವ ಕಾರ್ಯಕ್ರಮ ಆಗಬೇಕೆಂದು ನಾನು ಎಲ್ಲರಲ್ಲಿ ಇನ್ನೊಮ್ಮೆ ಹೇಳಿಕೊಳ್ಳುತ್ತೇನೆ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಇನ್ನೊಮ್ಮೆ ನಾನು ಎಲ್ಲರಿಗೂ ಯಾರಾದರೂ ಹೆಸರು ತಗೊಂಡಿರೋದನ್ನು ಕ್ಷಮಿಸಬೇಕು. ಇಲ್ಲಿ ಬಂದಿರುವಂಥ ಎಲ್ಲ ಅಕ್ಕ ತಂದೆಯರಿಗೆ ತಾಯಿ ತಂದೆಯರಿಗೆ ಸ್ವಾಗತವನ್ನು ಕೋರುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಇವತ್ತಿನ ಕಾರ್ಯಕ್ರಮದಲ್ಲಿ ನುಡಿಯ ಚೆನ್ನಯ್ಯನವರ ಜಯಂತಿ, ಧಾರವಾಡ ತಪೋವನದ ಕುಮಾರಸ್ವಾಮೀಜಿಗಳವರ ಜಯಂತಿ ಜೊತೆಗೆ ಶ್ರಾವಣ ಮಾಸದ ಪ್ರವಚನ ಎಲ್ಲ ಕಾರ್ಯಕ್ರಮಗಳು ಪ್ರತಿ ಸಾರಿಯಂತೆ ಈ ಸಾರಿಯೂ ಕೂಡ 3 ಕಾರ್ಯಕ್ರಮಗಳಿಗೆ ಈ ವೇದಿಕೆ ಸಾಕ್ಷಿಯಾಗಿದೆ. ಸೊ ಬಂದಿರ್ತಕ್ಕಂಥ ಎಲ್ಲರಿಗೂ ಅತ್ಯಂತ ಆತ್ಮೀಯತೆಯಿಂದ ನಮ್ಮ ಡಾಕ್ಟರ್ ಅಮಿತ್ ಅಷ್ಟೂರೆ ಸರ್ ಅವರು ಸರ್ವರನ್ನ ಸ್ವಾಗತವನ್ನು ಕೋರಿದ್ದಾರೆ. ಪ್ರತಿ ಸಾರಿ ಈ ಕಾರ್ಯಕ್ರಮಕ್ಕೆ ಯಾವತ್ತೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಸೇವೆ ಇರುತ್ತೆ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಡಾಕ್ಟರ್ ಅಮಿತ್ ಅಷ್ಟೂರೆ ಸರ್ ಅವರಿಗೆ ಒಂದು ಸಾರಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಈಗ ಎಂದಿನಂತೆ ಧರ್ಮಗ್ರಂಥ ಪಠಣವನ್ನ ನೆರವೇರಿಸುವುದರೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ. ನಮ್ಮ ಶಿವಾನಂದ ಗುಂದಿಗೆಯವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ಸೊ ಅವರಿಂದ ಇದೀಗ ಧರ್ಮಗ್ರಂಥ ವಚನ ಪಠಣ. ಗಾಯ ನಮಃ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಇದೀಗ ಧರ್ಮಗ್ರಂಥ ಪಠಣ ಶಿವಾನಂದ ಉಪ್ಗೆ ಅವರು. ವೇದಿಕೆಯ ಮೇಲೆ ಇದ್ದ ಪೂಜ್ಯರಿಗೂ ಮತ್ತು ತಮ್ಮೆಲ್ಲರಿಗೂ ಶರಣಾರ್ಥಿ. ಶಿವಜ್ಞಾನಿಯಾದಡೆ ಸಮಯವ ಬಿಡಬೇಕು, ಹೀಗಲ್ಲದೆ ಜಗದಲ್ಲಿ ನಡೆವ ಭ್ರಾಂತರ ಸುದ್ದಿಗೆ ನಿಭ್ರಾಂತನಾದ ಶರಣಂಗೆ ಅಮುಗೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಶೆ ಎಂಬುದು ಅರ್ಸಿಂಗಲ್ಲದೆ ಶಿವಭಕ್ತರಿಗುಂಟೇಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೇಯ. ಈ ಸಖಿ ಆಸೆ ನಿಮಗೇಕೆ ಈಶ್ವರನೊಪ್ಪ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ಕೊಡದೆ ತ್ಯಾಗಿ ಎನಿಸಿಕೊಂಬದು ಮುಡಿಯಿಲ್ಲದ ಶೃಂಗಾರ, ಜಡವಿಲ್ಲದ ಭಕ್ತಿ ಅಡಿವಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಂಗೆ ಬಡತನ ಉಂಟೆ, ನಿತ್ಯಂಗೆ ಮರಣ ಉಂಟೆ. ಭಕ್ತರು ಬಡವರೆಂದು ಮತ್ತೊಂದು ಕೊಟ್ಟೆಹೆಂದಡೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವು ಸತ್ತಂದಿಗಲ್ಲದೆ ಬಡತನವಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಿ ಬುಕ್ ಅಲ್ಲಿ ಇಲ್ಲಿವರೆಗೆ ಧರ್ಮಗ್ರಂಥ ಪಠಣವನ್ನು ಮಾಡಿರ್ತಕ್ಕಂಥ ಶಿವಾನಂದ ಗುಂದಿಗೆ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿಸ್ಕೋತೇನೆ. ಅವರಿಗೆ ಒಂದ್ಸಾರಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ನಂತರ ಶರಣಾರ್ಥಿಗಳನ್ನ ತಿಳಿಸಿ. ಆತ್ಮೀಯ ಶರಣ ಬಂಧುಗಳೇ, ಇದೀಗ ಕಾರ್ಯಕ್ರಮದ ಮುಂದಿನ ಘಟ್ಟವಾಗಿ ವೇದಿಕೆ ಮೇಲೆ ಇವತ್ತು ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಅನುಭವದ ನುಡಿಗಳನ್ನ ನುಡಿಲಿಕ್ಕೆ ಬೀದರಿಂದ ಆಗಮಿಸಿರ್ತಕ್ಕಂಥ ನಮ್ಮ ಡೀನ್ NKG ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಶರಣ ಡಾಕ್ಟರ್ ವಿಜಯ್ ಕುಮಾರ್ ವಿ ಬಿರಾದರ್ ಸರ್ ಅವರು ಬಂದಿದ್ದಾರೆ. ಸೊ ಅವರ ಅನುಭವದ ಮಾತುಗಳನ್ನ ಇದಕ್ಕೆ ನಾವೆಲ್ಲರೂ ಆಲಿಸಲಿಕ್ಕಿದ್ದೇವೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ನುಡಿಪೀಠಕ್ಕೆ ಬರಮಾಡಿಕೊಳ್ಳೋಣ. ಸ್ವಲ್ಪ ಮುಂದೆ ಬಂದ್ರೆ ಚಂದ ಜೀವನದಾಗ. ನಮ್ಮ ತತ್ವ ಮುಂದೆ ಇಷ್ಟು ಚೇರ್ ಖಾಲಿ ಇದಾವೆ. ಏಕೆಂದರೆ ವಿಡಿಯೋ ಕವರ್ ಆಗುತ್ತಾ, ಫೇಸ್ಬುಕ್ ಲೈವ್ ಇದೆ. ಜನ ಈಗ ನನ್ಗೆ ಈಗ 7 ಮಂದಿ ಫೋನ್ ಮಾಡಿರ್ತಾರೆ, ಇನ್ನು ಮುಂದಕ್ಕೆ ಕುರ್ಚಿ ಖಾಲಿ ಇದಾವೆ. ಅಲ್ಲಿ ಹಿಂದಿದ್ದಂಥ ತಾಯಂದರು ಅವು ಗುಂಡಪ್ಪಣ್ಣವರು ಎಲ್ಲರೂ ಕಳ್ಸತ್ತಾರ. ಆದರೂ ಮುಂದೆ ಕವರ್ ಆಗ್ಬೇಕು ಯಾವಾಗಲೂ. ಮುಂದೆ ಬಂದವ್ರಿಗೆ ಧನ್ಯವಾದಗಳು. ಹಿಂದೆ ಕೂತವ್ರಿಗೆ ಕೋಟಿ ಬಸವಲಿಂಗಾಯ ನಮಃ. ಅತ್ತಲಿತ್ತ ಹೋಗದಂತೆ ಹೇಳುವನ ನಡೆಯ ತಂದೆ, ಸುತ್ತಿಸುವುದು ನೋಡದಂತೆ ಅಂಧಕರ ನಡೆಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ನಡೆಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಸ್ವೀಕರಿಸುವ ಕೂಡಲಸರ್ವ ದೇವ. ನನ್ನ ಆರಾಧ್ಯ ಗುರುಗಳಾದ ಶ್ರೀ ಮಗಜ ಚನ್ನಬಸವ ಪಟ್ಟದೇವರ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಶ್ರೀ ಧಾರವಾಡದ ತಪೋವನದ ಶ್ರೀ ಕುಮಾರಸ್ವಾಮಿ ತಪಸ್ವಿಗಳ ಅವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಈ ವೇದಿಕೆಯ ಈ ಒಂದು ಶ್ರಾವಣ ಮಾಸದ ಪುಣ್ಯ ಪರ್ವದ ವಚನ ದರ್ಶನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ಒಡಮಟ್ಟು. ಅದೇ ತೆರನಾಗಿ ಪ್ರತಿ ವರ್ಷ ಸುಮತಿತಾಯಿ ಅಷ್ಟೂರೆ ಅವರು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಆ ತಾಯಿಯವರಿಗೂ ಸ್ಮರಿಸುತ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ
ಮಹಾದೇವಿ ತಾಯಿ ಅಷ್ಟೂರಿಯವರೇ, ಅಶೋಕ್ ರಾಜುಳಿಯವರೇ, ನನ್ನ ಮಿತ್ರರಾದ ಅಮಿತ್ ಅಷ್ಟೂರಿಯವರೇ, ವೇದಿಕೆಯನ್ನು ಅಲಂಕರಿಸಿದ ಅನ್ಯ ಗಣ್ಯರೇ, ಅಷ್ಟೂರೆ ಕುಟುಂಬದ ಅನ್ಯ ತಾಯಂದಿರೇ ಹಾಗೂ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದ ಎಲ್ಲ ಪುಣ್ಯವಂತರೇ, ನಿಮಗೆ ಶರಣಾರ್ಥಿ. ಚಂದ್ರಕಾಂತ್ ಬಿರಾದರ್ ಸರ್ ನಿವೃತ್ತ ಪ್ರಾಚಾರ್ಯರು ಅವರು ವೇದಿಕೆ ಬರಬೇಕು. ಅವರಿಗೆ ಕೂಡ ವಿಶೇಷ ಸನ್ಮಾನ ಇದೆ. ಅವರಿಗೆ ಸಹಿತ ಜೋರಾದ ಚಪ್ಪಾಳೆ ಅವರಿಗೆ ವೇದಿಕೆಗೆ ಸ್ವಾಗತ. ಗುಂಡಪ್ಪ ಸಂಗಮದವರು ಕೂಡ ಪ್ರವಚನ ಸಮಿತಿ ಅಧ್ಯಕ್ಷರು ವೇದಿಕೆ ಬರಬೇಕು. ಶರಣರೇ, ಭಾರತ ಭೂಮಿ ಬಹಳ ಪುಣ್ಯ ಭೂಮಿ. ಇದಕ್ಕೆ ದೇವರ ವಿಶೇಷ ಕೊಡುಗೆ ಇದೆ. ಈ ಒಂದು ಪುಣ್ಯ ಭೂಮಿಯಲ್ಲಿ ಅನೇಕ ಶರಣರು, ಸಂತರು, ಮಹಾತ್ಮರು, ತಪಸ್ಸುಗಳು ಜನಿಸಿ ಹೋಗಿದ್ದಾರೆ. ಅವರೆಲ್ಲ ಪರಮಾತ್ಮನ ಸ್ವರೂಪಿಗಳೇ. ಯಾವ ಥರ ಶರಣರು ಹೇಳಿದರು, ಹರತನ್ನ ರೂಪವ ತೋರಬೇಕೆಂದು ಗುರು ರೂಪವಾಗಿ ಶ್ರೀ ಗುರು ರೂಪವಾಗಿ ಮೃತಕ್ಕೆ ಬಂದಂಗ ಎಲ್ಲರೂ ಪರಮಾತ್ಮನ ಸ್ವರೂಪಿ, ಗುರುಗಳು ಪರಮಾತ್ಮನ ಸ್ವರೂಪಿಗಳಿರ್ತಾರೆ. ಈ ಗುರುಗಳು ಈ ಒಂದು ಪ್ರಪಂಚದ ಹೂತೋಟದಲ್ಲಿ ಅಮರ ಪರಿಮಳ ಪುಷ್ಪವಾಗಿ ಒಂದರಂತೆ ಒಂದಲ್ಲ, ಆದರೆ ಪರಿಮಳದಲ್ಲಿ ಭೇದವಿಲ್ಲ ಅಂತ, ಗುರುವಿನಲ್ಲಿ ಯಾವ ಭೇದ ಇಲ್ಲ ಅಂತ ಒಂದು ಮಹಾನ್ ತಪಸ್ವಿಗಳಾದ ಸತ್ಪುರುಷಗಳಾದ ಶ್ರೀ ಧಾರವಾಡದ ತಪೋವನದ ಕುಮಾರ್ ಸ್ವಾಮಿಯವರ ಒಂದು ಅವ್ರು ಆಗಿ ಹೋಗಿದ್ದಾರೆ. ಅವರ ಒಂದು ಕಿವಿ ಪರಿಚಯ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಕಲ್ಯಾಣ ಕ್ರಾಂತಿಯ ನಂತರ ಶರಣರ ಒಂದು ದಂಡು ಉಡುಪಿ ಕಡೆ ಹೋಗ್ತಾ ಇತ್ತು. ಆ ದಂಡಿನಲ್ಲಿ ಒಬ್ಬ ಸತ್ಪುರುಷರಾದ ರುದ್ರಮುನಿ ಸ್ವಾಮಿಗಳು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹುಣಸಿಕಟ್ಟೆಯಲ್ಲಿ ಆ ಒಂದು ಅರಣ್ಯ ಪ್ರದೇಶದಲ್ಲಿ ವಾಸ ಆಗ್ತಾರೆ. ಹುಣಸಿಕಟ್ಟೆ ಒಂದು ಚಿಕ್ಕ ಹಳ್ಳಿ, ಆದರೆ ಸುತ್ತಮುತ್ತ ಎಲ್ಲ ಹಸಿರು, ನದಿ, ಪಕ್ಷಿಗಳ ಚಿಲಿಪಿಲಿ ಒಂದು ರಮಣೀಯ ನಿಸರ್ಗ ತಾಣವಾಗಿತ್ತು. ಹಾಗಾಗಿ ಈ ರುದ್ರಮುನಿ ಸ್ವಾಮಿಗಳು ಆ ಪ್ರದೇಶವನ್ನು ಅಲ್ಲಿ ಇರೋಕ್ಕೆ ಒಂದು ಅನುಕೂಲ ಆಗ್ತಂತ ತಿಳ್ಕೊಂಡು ಆ ವನದಲ್ಲಿ ಅವರು ದಿನ ಕಳೀತಾ ಇದ್ದರು. ದಿನ ಜಪ ತಪ ಇಷ್ಟಲಿಂಗ ಪೂಜಾ ಎಲ್ಲ ಮಾಡ್ತಾ ದಿನ ಕಳೀತಾ ಇದ್ದಾಗ ಈ ಒಂದು ಸುದ್ದಿ ಹುಣಸಿಕಟ್ಟೆ ಜನರಿಗೆ ಹೋಗ್ತು. ಆವಾಗ ಹುಣಸಿಕಟ್ಟೆಯ ಜನರು ಗುರುಗಳನ್ನ ತಮ್ಮ ಊರಿಗೆ ಕರ್ಕೊಂಡು ಬಂದು ಅಲ್ಲಿ ಒಂದು ಮಠ ನಿರ್ಮಾಣ ಮಾಡ್ತಾರೆ. ಆ ಮಠದಕ್ಕೆ ಇವರನ್ನು ಪೀಠಾಧ್ಯಕ್ಷರನ್ನಾಗಿ ಮಾಡ್ತಾರೆ. ತದನಂತರ ರುದ್ರಮುನಿ ಸ್ವಾಮಿಗಳಲ್ಲಿ ದಿನ ಜಪ ತಪ ಧ್ಯಾನ ಪ್ರವಚನ ಬಂದವರನ್ನು ಉದ್ಧಾರ ಮಾಡ್ತಾ ಆ ಒಂದು ಮಠದಲ್ಲಿ ನಿರಂತರವಾಗಿ ಒಂದು ಸಮಾಜಮುಖಿಯಾಗಿ ಕಾರ್ಯಕ್ಕೊಳ್ತಾರೆ. ಕಾಲಾಂತರದಲ್ಲಿ ಅವರು ಅಲ್ಲಿ ಲಿಂಗೈಕ್ಯ ಆಗ್ತಾರೆ ರುದ್ರಮುನಿ ಸ್ವಾಮಿಗಳು. ತದನಂತರ ಅನೇಕ ಸ್ವಾಮಿಗಳು ರುದ್ರಮುನಿಯಾಗೇ ಬರ್ತಾರೆ. ಸುಮಾರು 114 ವರ್ಷಗಳ ಮುಂಚೆ ಹುಣಸಿಕಟ್ಟೆಯಲ್ಲಿ ಎಲೆಗಾರ ಮನೆತನದ ಇಬ್ಬರು ದಂಪತಿಗಳು ಇರ್ತಾರೆ, ಲಕ್ಷ್ಮಣ ಮತ್ತು ಚಿನ್ನಮ್ಮ ತಾಯಿ. ಬಹಳ ಸಾತ್ವಿಕರು, ಮುಗ್ಧ ಭಕ್ತರು. ಅವರು ಮಠದ ಶಿಷ್ಯರಾಗಿದ್ದರು. ಚಿನ್ನಮ್ಮ ಹೆಸರಿಗೆ ತಕ್ಕಂತೆ ಅವಳ ಬಣ್ಣ, ಅವಳ ಗುಣ ಇತ್ತು. ಚಿನ್ನಮ್ಮನ ಕೆಲಸ ಏನೆಂದರೆ ದಿನ ಬೆಳಿಗ್ಗೆ ಸೂರ್ಯೋದಯದ ಮುಂಚೆ ಬಂದು ಆ ಮಠದ ಪ್ರಾಂಗಣವನ್ನು ಸ್ವಚ್ಛ ಮಾಡೋದು, ಕಸೆಲ್ಲ ತೆಗೆದು ಅವಳ ದಿನನಿತ್ಯದ ಕಾರ್ಯವಾಗಿತ್ತು. ಭಾಳ ಭಕ್ತಿಪೂರ್ವವಾಗಿ ಅವಳು ಸೇವೆ ಮಾಡ್ತಾ ಇದ್ದಳು. ಒಂದು ದಿವಸ ಬೆಳಿಗ್ಗೆ ಸೂರ್ಯೋದಯದ ಮುಂಚೆ ಅಲ್ಲಿ ಕಸಬರಿಕೆ ಇರಲಿಲ್ಲ. ಅವಳು ತನ್ನ ಸೆರಗಿನಿಂದ ಪ್ರಾಂಗಣವನ್ನು ಸ್ವಚ್ಛ ಮಾಡುವಾಗ ಆಗಿನ ಗುರುಗಳು ರುದ್ರಮುನಿ ಸ್ವಾಮಿಗಳು, ತದನಂತರ ಬಂದ ಸ್ವಾಮಿಗಳು ಅದನ್ನು ನೋಡಿ ಬಹಳ ಆನಂದಪಟ್ಟು ಅಂತರ ಚಿನ್ನಮ್ಮ ತಾಯಿಯ ಎಂಥ ಭಾಗ್ಯ, ಎಂಥ ಸೇವೆ ಅಂತ ಅಂದ್ಕೊಂಡು ಬಂದಂತರ, ಚಿನ್ನಮ್ಮ ತಾಯಿ ನಿನ್ನ ಮನದ ಆಸೆ ಏನಂತ ಅವಳು ಚಿನ್ನಮ್ಮ ತಾಯಿ ಅಂತಳ ಒಂದು ದೀರ್ಘ ಉಸಿರು ಬಿಟ್ಟು ಗುರುಗಳ ಪಾದಕ್ಕೆ ಬಿದ್ದು ಅವಳಂತಳ ಮುತ್ತಿನಂಥ ಒಂದು ಮಗು ಕರುಣಿಸಿ ತಂದೆ ಅಂತ ಅವ್ರ ಪಾದಕ್ಕೆ ಬಿಡ್ತಾಳೆ. ಆವಾಗ
ರುದ್ರಮುನಿ ಸ್ವಾಮಿಗಳು ಒಂದು ಕ್ಷಣ ಕಣ್ಣು ಮುಚ್ಚಿ ಮೌನವಾಗಿ ನೋಡಿ ಕಣ್ತರದು ಹೇಳ್ತಾರ, ಮುತ್ತಿನಗಿಂತ ದಿವ್ಯರತ್ನವಾದ ಒಂದು ಮಗು ನಿನ್ನ ಮಡ್ಲಿಗೆ ಬರಲಿಲ್ಲ ಅಂತ ಹೇಳ್ತಾರ. ಆದರೆ ಬಾಳಿ ಒಂದೇ ಫಲ ಅಂತ ಹೇಳಿ ಜನ್ಮದೊಂದಿಗೆ ಜನನಿ, ಬಾಲ್ಯದೊಂದಿಗೆ ಜನಕ ಅಂತ ನಿಟ್ಟುಸಿರು ಬಿಡ್ತಾರೆ. ನಿಟ್ಟುಸಿರು ಬಿಟ್ಟು ತಾಯಿನೀಗ ಒಳ್ಳೆಯದಾಗಲಿ ಅಂತ ಹೋಗ್ತಾರ. ಈ ಮಾತು ಚಿನ್ನಮ್ಮನಿಗೆ ತಿಳಿತೋ ಬಿಟ್ಟೋ ಗೊತ್ತಿಲ್ಲ, ಬಟ್ ಅವಳಿಗೆ ಏನು ಆನಂದ ಅಂದ್ರೆ ಗುರುಗಳು ಆಶೀರ್ವಾದ ಮಾಡಿದ್ದಾರೆ, ಅನುಗ್ರಹ ಮಾಡಿದ್ದಾರೆ ಅಂತ ತಿಳ್ಕೊಂಡು ಲಕ್ಷ್ಮಣ ಗಂಡನ ಮನೆಗೆ ಹೋಗ್ತಾಳ. ಕೆಲ ಸಮಯದ ನಂತರ ಚಿನ್ನಮ್ಮ ತಾಯಿ ಗರ್ಭವತಿ ಹೋಗ್ತಾಳ. ಗಂಡನ ಮನೆಯಲ್ಲಿ 9 ಮಾಸ ಆದಮೇಲೆ ಹೆರಿಗೆ ಬರ್ತದೋ, ಹೆರಿಗೆ ಸಮಯ ಬರ್ತದೋ, ಆವಾಗ ಅವ್ರದ್ದು ಹೆರಿಗೆ ಆಗ್ತದೆ, ಚಿನ್ನಮ್ಮ ತಾಯಿ ಹೆರಿಗೆ ಆಗ್ತದೋ. ಹೆರಿಗೆ ಆದ ತಕ್ಷಣ ಆ ಕೋಣೆಯಲ್ಲಿ ಒಂದು ಮಿಂಚಿನಂಥ ಬೆಳಕು, ಒಂದು ದಿವ್ಯ ಬೆಳಕು ಕಾಣಿಸದ. ಹೆಂಗ ಶ್ರೀಕೃಷ್ಣ ಕಂಸನ ಸರವಾಸದಲ್ಲಿದ್ದಾಗ ಎಂಥ ದಿವ್ಯ ಪ್ರಕಾಶ ಆಯಿತು, ಅಂಥ ಪ್ರಕಾಶ ಈ ಒಂದು ಮಗು ಹುಟ್ಟ ತಕ್ಷಣ ಆ ಕೋಣೆಯಲ್ಲಿ ನೋಡಕ್ಕೆ ಸಿಕ್ತು. ತಾಯಿ ಆ ಒಂದು ದಿವ್ಯ ಬೆಳಕಿನಲ್ಲಿ ಎದ್ದು ನೋಡ್ತಾಳ, ಮಗುವನ್ನು ಹಾ ಅಂತ ಕಣ್ಮುಚ್ಕೋತಾಳ. ತಾಯಿ ತೀರ್ಕೋತಾಳ. ಈ ಸುದ್ದಿ ಲಕ್ಷ್ಮಣನಿಗೆ ಒಂದು ಆಕಾಶವೇ ಕಾಚಿ ಬಿದ್ದಂಗಾಯಿತು. ಈ ಸುದ್ದಿ ತಿಳಿದ ನಂತರ ಊರ್ಗೌಡ ಮತ್ತು ಊರಿನ ಜನರೆಲ್ಲ ಬಂದು ಸಾಂತ್ವನ ಹೇಳಕ್ಕೆ ಲಕ್ಷ್ಮಣನ ಬರ್ತಾರ. ಅದೇ ಸಮಯದಲ್ಲಿ ಇನ್ನೊಂದು ಘಟನೆ ನಡೀತದೆ ಊರಲ್ಲಿ. ಈ ಗೌಡ ಏನು ಬಂದಿದ್ದ ಲಕ್ಷ್ಮಣನ ಮನೆಗೆ, ಅವನ ಹೆಂಡತಿ ನೀಲಮ್ಮನ ಹೆರಿಗೆ ಇರ್ತದೆ. ಅವತ್ತೇ ವಿಚಿತ್ರ ಘಟನೆ. ಅಲ್ಲಿ ಆ ನೀಲಮ್ಮ ಮಗುವಿಗೆ ಜನ್ಮ ಕೊಡ್ತಾಳ. ಮಗು ಭೂಮಿಗೆ ಬಂದ ತಕ್ಷಣ ತೀರು ಹೋಗ್ತದೆ. ಈ ಸುದ್ದಿ ಗೌಡರು ಇಲ್ಲೇ ಲಕ್ಷ್ಮಣ ಹತ್ರ ಕೂತಿದ್ದಿರ್ತಾರ. ಅವ್ರಿಗೆ ಮುಟ್ತದೋ. ಅವರಂತರ ದೇವರದ್ದು ಎಂಥ ಆಟ ಅದ. ಇಲ್ಲಿ ತಾಯಿ ಸತ್ತಿ ಕೂಸು ಉಳಿತು, ಅಲ್ಲಿ ಕೂಸಿ ಸತ್ತು ತಾಯಿ ಉಳಿತು. ಈ ಒಂದು ತಬ್ಬಲಿ ತಾಯಿ ಇಲ್ಲದ ಮಗು ನಿಲ್ಲಮ್ಮನ ಮಣ್ಣಿನಲ್ಲಿ ಹೋಗಲಿ, ಜೋಪಾನವಾಗಲಿ, ಬೆಳೀಲಿ, ಇದು ದೇವರ ಇಚ್ಛೆ ಇರ್ಬೋದಂತ ಎಲ್ಲರೆದುರು ನಿಟ್ಟುಸಿರು ಬಿಟ್ಟಾಗ ಜನರೆಲ್ಲರೂ ಇದಕ್ಕೆ ಒಪ್ಕೋತಾರ. ಲಕ್ಷ್ಮಣ ಮತ್ತು ಅವನ ಪರಿವಾರದವರು ಒಪ್ಕೋತಾರ. ಒಪ್ಕೊಂಡು ಆ ಮಗುವನ್ನು ಈ ನೀಲಮ್ಮ ಮತ್ತು ನೀಲಮ್ಮ ಗೌಡ್ತಿ ಮತ್ತು ಗೌಡ್ರಿಗೆ ಒಪ್ಪಿಸ್ಬಿಡ್ತಾರೆ. ತದನಂತರ ಇವರಿಬ್ಬರು ಆ ಮಗುವನ್ನು ಕುಮಾರ ಎಂದ ನಾಮಕರಣ ಮಾಡ್ತಾರೆ. ಇದು ಕುಮಾರನ ಜನನ. ಅದು 1909 ಆಗಸ್ಟ್ 2ನೇ ದಿನ, ನೂಲು ಹುಣ್ಣಿಮೆ ದಿನ, ಚಂದ್ರನ ಶೀತಲ ಬೆಳಕದಲ್ಲಿ ಕುಮಾರನ ಜನನ ಆಗ್ತದ. ತದನಂತರ ಆ ಕುಮಾರನನ್ನು ಅವರಿಬ್ಬರು ಗೌಡ ಗೌಡ್ತಿಯರು ತನ್ನ ಮಗನಂತೆ ಪ್ರೀತಿ ಕೊಡ್ತಾ ಹೋದರು. ಮಗು 5 ವರ್ಷದ ಪ್ರಾಯಕ್ಕೆ ಬಂದಾಗ ಆ ಊರಲ್ಲಿ ಮಗುವಿಗೆ, ಕುಮಾರನಿಗೆ ಒಂದು ಬಾಲಗೃಹ ಪೀಡೆ ಆಗ್ತದೆ. ಈ ಬಾಲಗೃಹ ಪೀಡೆ ಈ ಕರೋನಾ ಇದ್ದ ನಂತರ ಈ ಬಾಲಗೃಹ ಪೀಡೆ ಆವಾಗ ಮಕ್ಕಳಿಗೆ, ಆದರೆ ಮಕ್ಕಳು ಉಳಿತಾನೇ ಇರಲಿಲ್ಲ. ಆವಾಗ ಈ ಲಕ್ಷ್ಮಣ ಆವಾಗ ಗೌಡ್ರ ಮನೆಗೆ ಹೋಗಿ ತನ್ನ ಮಗನ ನೋಡ್ತಾ ಬರ್ತಾ ಇದ್ದ. ಈ ಸುದ್ದಿ ಲಕ್ಷ್ಮಣ ತಿಳಿತು. ಅವನಿಗೆ ಬಹಳ ದುಃಖ ಆಯಿತು, ಗದ್ಗದಿತನಾದ. ತದನಂತರ ರುದ್ರಮುನಿ ಸ್ವಾಮಿಗಳನ್ನು ಸ್ಮರಿಸುತ್ತಾ ಅವನಂತಾನ, ಈ ನನ್ನ ಮಗನನ್ನು ಈ ಒಂದು ಕಷ್ಟದಿಂದ ಪಾರು ಮಾಡು ಗುರುವೇ, ಇದು ಹೊಣೆ ನಿನ್ನದು. ನೀ ಕಷ್ಟದಿಂದ ಪಾರು ಮಾಡ್ದಂದ್ರೆ ನನ್ನ ಮಗನನ್ನು ಚಿನ್ನದ ನಾಣ್ಯದಿಂದ ಪಾರು ಮಾಡಿ ಆ ಹಣವನ್ನು ನಿನಗೆ ಅರ್ಪಿಸ್ತೆ ಅಂತ ಹಾರೈಕೆ ಹೋಗ್ತಾನೆ. ತದನಂತರ ಕೆಲ ದಿನಗಳ ನಂತರ ಕುಮಾರನ ಆರೋಗ್ಯ ಸುಧಾರಿಸುತ್ತದೆ. ಗುರುಗಳ ಆಶೀರ್ವಾದ ಆರೈಕೆಯಿಂದ ಅವನು ಆರೋಗ್ಯವಂತನಾಗ್ತಾನೆ. ಆವಾಗ ಏನಾಗ್ತದಂದ್ರೆ ಲಕ್ಷ್ಮಣ ಇದನ್ನು ಗುರುಗಳ ಕೃಪೆ ಅಂತ ತಿಳ್ಕೊಂಡು ತತ್ಕ್ಷಣ ತಡವಾಗದೆ ಮಗುವನ್ನು ಅದರ ಜೊತೆಗೆ 5 ತೆಂಗಿನಕಾಯಿ ಇಟ್ಟು ಚಿನ್ನದ ನಾಣ್ಯಗಳಿಂದ ತುಲಾಭಾರ ಮಾಡಿ ಗುರುಗಳಿಗೆ ಅರ್ಪಿಸಿ ನಿಟ್ಟುಸಿರು ಬಿಡ್ತಾನೆ. ಲಿಂಗಕ್ಕೆ ಆಗ್ತಾನೆ. ಯಾವುದೋ ಒಂದು ರೋಗದಿಂದ ಯಾರು ಲಕ್ಷ್ಮಣ ಲಿಂಗಕ್ಕೆ ಆಗ್ತಾನೆ. ರುದ್ರಮುನಿ ಸ್ವಾಮಿಗಳು ಹೇಳಿದರು, ಜನ್ಮದೊಂದಿಗೆ ಜನನಿ, ಬಾಲ್ಯದೊಂದಿಗೆ ಜನಕ. ಈ ಒಂದು ತಂದೆ ತಾಯಿ ಇಲ್ಲದ ತಬ್ಬಲಿಯಾದ
ಈ ಮಗು ಇವನ ಅವಸ್ಥೆ ಹೆಂಗಾಗಿತ್ತಂದ್ರೆ ಚಂದ್ರಹಾಸನ ಅವಸ್ಥೆ ಅಂತ ಲೇಖಕರು ಬರ್ತಾರೆ. ಚಂದ್ರಹಾಸನ ಒಂದು ದೊಡ್ಡ ಕಥೆ ಇದೆ. ತದನಂತರ ಈ ನೀಲಮ್ಮನ ತಾಯಿಯಾದ ರಾಧಮ್ಮ, ಆ ರಾಧಮ್ಮನ ಅಣ್ಣ ಮಹಾದೇವಪ್ಪ ಬೈಲಂಗದಲ್ಲಿ ಇರ್ತಾರೆ. ಅವ್ರಿಗೇನು ಆಸೆ ಆಯ್ತಂದ್ರೆ ಮಗು 5-6 ವರ್ಷದಾಗ್ಯದ, ಈಗ ನಾವು ಅವನಿಗೆ ಸಾಕ್ಬೋದು ಅಂತ ತಿಳ್ಕೊಂಡು ಅವರಿಬ್ಬರು ನೀಲಮ್ಮನಿಗೆ ಒತ್ತಾಯ ಮಾಡ್ತಾರೆ, ಲಾಸ್ಟ್ ಒತ್ತಾಯ ಮಾಡ್ತಾರೆ. ಪ್ರೆಷರ್ ಅಂತಾರಲ್ಲ, ಪ್ರೆಷರ್ ಆಗ್ತಾರೆ. ಆ ಟೈಮ್ದಾಗ ಅಲ್ಲಿ ಲೇಖಕರು ಬರ್ದಾರ, ರಾಧಮ್ಮನ ಆತುರ, ನೀಲಮ್ಮನ ಕಾತುರ. ಇವಳಿಗೆ ಆತುರದ ರಾಧಮ್ಮನಿಗೆ ನನ್ನ ನಮ್ಮನೆ ತಂದು ನಾನು ಸಾಕ್ಬೇಕಂತ. ಅಲ್ಲಿ ನೀಲಮ್ಮ 5-6 ವರ್ಷ ಪರ್ಯಂತ ತನ್ನ ಎದೆ ಹಾಲು ಉಣಿಸಿ ನಾ ಹೆಂಗೆ ಕೊಡಲಿ ಮಗನಿಗೆ ಅಂತ ಭಾಳ ದುಃಖಿತಾಗ್ತಾಳೆ. ಆದ್ರೆ ಈ ಒಂದು ಒತ್ತಡದ ಮೇರೆಗೆ ಕುಮಾರನನ್ನ ಬಯಲು ಹಂಗಲಿಗೆ ಹುಣಸಿ ಕಟ್ಟೆಯಿಂದ ಬಯಲಿಗೆ ಕಳಿಸ್ತಾರೆ. ಆವಾಗ ರಾಧಮ್ಮ ಮತ್ತು ಮಹಾದೇವಪ್ಪ ಒಂದು ಪ್ರತಿಷ್ಠಿತ ಮನೆ ಇರ್ತಾನ ಒಂದು ಊರಲ್ಲಿ. ಅವರಿಬ್ಬರು ಕುಮಾರನ ಶಾಲೆಗೆ ಹಾಕ್ತಾರೆ. ಅಲ್ಲಿ ಲೇಖಕರು ಬರೆದಿದ್ದಾರೆ, ಪ್ರತಿಭಾವಂತ ವಿದ್ಯಾರ್ಥಿ, ಸ್ವಯಂ ಪ್ರೇರಿತ ಸಾಧಕ. ಈ ಕುಮಾರರು ಸ್ಕೂಲ್ ಹೋದ ನಂತರ ಈ ಕೋಣೆಯ ಕೂಸಾಗಿ ಎಲ್ಲ ಊರಿನ ಜನರ ಕಣ್ಮಣಿಯಾದ, ಎಲ್ಲರ ಪ್ರೀತಿಗೆ ಪಾತ್ರನಾದ. ಶಾಲೆಯಲ್ಲಿ ಅವನ ಒಂದು ವ್ಯಕ್ತಿತ್ವವನ್ನು, ಜ್ಞಾನ, ನಾವು ಹೆಂಗೆ ಹೇಳ್ತೀವಿ ಮೊಳಕೆಯಲ್ಲಿ ಬೆಳೆ ಸಿರಿ ಮೊಳಕೆಯಲ್ಲಿ ಹೆಂಗೆ ಅಂತ ಅವನ ಬಾಲ್ಯಾವಸ್ಥೆಯಲ್ಲಿಯೇ ಅವನ ಜ್ಞಾನದ ಅಂಕುರ ಒಡೆತೊಡಗಿತ್ತು. ಎಲ್ಲ ಶಿಕ್ಷಕರು ಅವನಿಗೆ ಭಾಳ ಪ್ರೀತಿ ಮಾಡ್ತಾ ಇದ್ದರು. ಈ ಒಂದು ಶಾಲೆಗೆ ಹೋಗ್ತಾ ಹೋಗ್ತಾ ಕುಮಾರರು ಊರ ಹೊರಗಡೆ ಇದ್ದ ಒಂದು ಹಳೆಯ ಪ್ರಾಚೀನ ಕೆರೆ ದಂಡೆನಲ್ಲಿರುವ ಒಂದು ಹನುಮಂತನ ಮಂದಿರಕ್ಕೆ ಹೋಗಿ ಅಲ್ಲಿ ದಿನ ಧ್ಯಾನ. 6 ವರ್ಷದ ಬಾಲಕ, 7 ವರ್ಷದ ಬಾಲಕ, ಯಾವ ಹಿಂದಿನ ಜನ್ಮದ ಒಂದು ಸಂಸ್ಕಾರ ಅಂತ ಹೇಳಲ್ಲ, ಹೋಗಿ ಸ್ವಯಂ ಪ್ರೇರಿತನಾಗಿ ಅಲ್ಲಿ ಧ್ಯಾನ ಮಾಡ್ತಾ ಇದ್ದ. ದಿನನಿತ್ಯ ಧ್ಯಾನ ಮಾಡೋದು, ಸ್ಕೂಲ್ ಹೋಗೋದು, ಧ್ಯಾನ ಮಾಡೋದು. ಒಂದಿನ ಅವನ ಮುಗ್ಧ ಭಕ್ತಿಗೆ ಹನುಮಂತ ಪ್ರತ್ಯಕ್ಷ ಆಗ್ತಾನ. ಅವನನ್ನು ಮುದ್ದು ಕೊಟ್ಟು ಹೇಳ್ತಾನ, ಈ ಹಣ್ಣು ತಿನ್ನಂತ. ಹನುಮಂತ ಪ್ರತ್ಯಕ್ಷವಾಗಿ ಒಂದು ಹಣ್ಣು ಕೊಡ್ತಾರೆ ಕುಮಾರನಿಗೆ. ಹನುಮಂತನ ಒಂದು ಆದೇಶದ ಮೇರೆಗೆ ಕುಮಾರರು ಆ ಹಣ್ಣು ತಿಂತಾರ. ಆ ಹಣ್ಣು ತಿಂತನಾಗ ಅವರಿಗೊಂದು ದಿವ್ಯ ಪ್ರಕಾಶ, ಒಂದು ಯಾವುದೋ ಒಂದು ಜ್ಞಾನ ತನ್ನ ದೇಹದಲ್ಲಿ ತನ್ನ ಶರೀರದಲ್ಲಿ ಸಂಚಾರವಾದ ಆಭಾಸ ಆಗ್ತದೋ. ಅವರ ವಾಣಿ ದಿವ್ಯವಾಣಿ ಆಗುತ್ತೆ. ಅದಕ್ಕೆ ವಾಣಿ ಪಶ್ಯಂತಿ ಅಂತಂತಾರೆ. ಇದು ಹನುಮಂತನ ಕೃಪೆಯಿಂದ ಅವರಿಗೆ ಲಭಿಸಿತು. ಯಾವಾಗ 6-7 ವರ್ಷದಲ್ಲಿ. ತದನಂತರ ಊರ ಮುಂದಿನ ಭಾಗದಲ್ಲಿ ಒಂದು ಬಸವಣ್ಣನ ಗುಡಿ, ಮಡ್ಡಿ ಬಸವಣ್ಣನಿಂದ ಹಣ ಪಡೆದ ಅಂತ ಅಲ್ಲಿ ಇದು ಮಾಡಿದ್ದಾರೆ ಲೇಖಕರು. ಬಸವಣ್ಣನ ಗುಡಿ ಇರ್ತದೋ, ಆ ಗುಡಿಗೆ ದಿನನಿತ್ಯ ಹೋಗಿ ಅಲ್ಲಿ ಧ್ಯಾನಿಸ್ತಾ ಇದ್ರು. ತನ್ನ ಮಿತ್ರರಿಗೆಲ್ಲ ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ರು. ಪ್ರಾರ್ಥನೆ ಆದ್ಮೇಲೆ ಅವ್ರ ಅಜ್ಜಿ ದಿನ 1-2 ರೂಪಾಯಿ ಕೊಡ್ತಾಯಿದ್ರು. ಆ ರೂಪಾಯಿಂದ ತಿಂಡಿ ತಿನಿಸು ಬೆಲ್ಲ ಪುಟಾಣಿ ತೊಗೊಂಡು ಎಲ್ಲರಿಗೆ ಹಂಚ್ತಾ ಇದ್ದ. ದಿನನಿತ್ಯ ಗೆಳೆಯರನ್ನು ಕರ್ಕೊಂಡು ಹೋಗೋದು, ಅವರಿಗೆ ಧ್ಯಾನ ಮಾಡಿಸೋದು, ಪ್ರಾರ್ಥನೆ ಮಾಡಿಸೋದು. ಶಾಸ್ತ್ರದಲ್ಲಿ ಹೇಳಿದಾರ, ಮಿತ್ರ ಯಾರಿಗೆ ಅಂತಾರಂದ್ರೆ ಯಾವ ಧರ್ಮದ ಮಾರ್ಗದಲ್ಲಿ ಹೋಗ್ತಾನ. ಧರ್ಮಂ ಯೋಜೆ ಮಿತ್ರಾಹ ವ್ಯಸನಂ ಯೋಜೆ ಶತ್ರು. ಯಾವ ಗೆಳೆಯರನ್ನು ಧರ್ಮದ ಮಾರ್ಗದಲ್ಲಿ ಹೋಗ್ತಾನೆ ಅವನೇ ಗೆಳೆಯ. ಉಳಿದವರೆಲ್ಲ ಯಾರು ವ್ಯಸನಕ್ಕೆ ಹೋಗ್ತಾರೆ ಶತ್ರು ಅಂತ ಹೇಳಿದಾರ. ಹಾಗಾಗಿ ಪ್ರತಿನಿತ್ಯ ಮಡ್ಡಿ ಬಸವಣ್ಣನ ಮಂದಿರಕ್ಕೆ ಹೋಗಬೇಕು. ಪ್ರಾಚೀನ ಹಳೆ ಮಂದಿರ. ಬಸವಣ್ಣ ಅಂದರೆ ನಂದಿ, ದೊಡ್ಡ ನಂದಿ ಮೂರ್ತಿ ಎದುರುಗಡೆ ಕೂತಿ ಧ್ಯಾನಸ್ಥರಾಗ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಈ ವಿಷಯ ಅಜ್ಜಿ ತಿಳಿತು. ಅವಳೇನು ದುಡ್ಡು ಕೊಡ್ತಾ ಇದ್ರು, 1-2 ರೂಪಾಯಿ. ಅದು ಒಂದಿನ ನಿಲ್ಲಿಸ್ತಾ. ಯಾಕಂದರೆ ಇವನು ಅದು ಸುಮ್ಮನೆ ಗೆಳೆಯರಲ್ಲಿ ಒಂಥರ ಇದು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವತ್ತು ದುಡ್ಡು ಕೊಡೋದು ನಿಲ್ಲಿಸಿದ್ರು. ಆ ದಿನ ಕುಮಾರನು 1-2 ತಾಸು ಮುಂಚೆನೇ ಅಲ್ಲಿ ಹೋಗಿ ಧ್ಯಾನಸ್ಥನಾಗಿ ಆ ಬಸವಣ್ಣನಿಗೆ ಭಕ್ತಿಯ ಒಂದು ಕೋರಿಕೆ ಕೊಡ್ತಾನ. ಇವತ್ತು ಗೆಳೆಯರಿಗೆ ಹೆಂಗೆ ತಿಂಡಿ ನಾ ತಿನ್ನಿಸ್ಲಿ ಪ್ರಾರ್ಥನೆ ನಂತರ ಅಂದಾಗ ಬಸವಣ್ಣನೇ ಸ್ವಯಂ ಪ್ರಕಟ ಆಗಿ ಅವನಿಗೆ ರೂಪಾಯಿ ಕೊಡ್ತಾನ. ಮಡ್ಡಿ ಬಸವಣ್ಣನಿಂದ ಹಣೆ ಪಡೆದ ಅಂತ ಲೇಖಕರು ಬರೆದಾರೆ. ತದನಂತರ ಅವರು ಪ್ರಾಥಮಿಕ ಶಾಲೆಯಲ್ಲಿರುವಾಗಲೇ ಶಾರದೆ ಮಾತೆಯ, ಸರಸ್ವತಿ ಮಾತೆಯ ಆರಾಧಕರಾಗಿದ್ದರು. ಅವರಿಗೆ ಶಾರದಾ ಮಾತಾ ಕೃಪೆ ಆಗ್ತದೆ. ಆ ಕೃಪೆಯಿಂದ
ಅವರ ಜೀವನದಲ್ಲಿ ಅವರ ಒಂದು ಬಾಳಲ್ಲಿ ಕಾವ್ಯ ರಚನೆಯ ಒಂದು ಏನಂತಾರೆ ಇದು ಕಾರಂಜಿ ಇದು ಆಗ್ತದೆ. ಹಾಗಾಗಿ ಅವರು ಪ್ರಾಥಮಿಕ ಶಾಲೆಯಲ್ಲಿ ಇರಲಾಗಲೇ ಅವ್ರಿಗೇನಂದ್ರೆ ಹನುಮಂತನ ದರ್ಶನ, ಬಸವಣ್ಣನ ದರ್ಶನ, ಶಾರದಾ ಮಾತೆಯ ದರ್ಶನ ಆಯಿತು. ಶಂಕರ ನಾನು ಏನೇನು ನೆನಪಿಸ್ತಾರೆ ಅಂದ್ರೆ ಪರಮಾತ್ಮ ಎಲ್ಲರಿಗೂ ದರ್ಶನ ಕೊಡ್ತಾನೆ. ನಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕು. ಹೆಂಗೆ ಮಕ್ಕಳ ಮನಸ್ಸು ಸ್ವಚ್ಛ ಇರುತ್ತಲ್ಲ, ನಮ್ಮ ಮನಸ್ಸು ಸ್ವಚ್ಛ ಭಕ್ತಿ ಭಾವದಿಂದ ಕರಿಬೇಕು ನಾವು. ಭಾವಹಿ ಮಾರ್ಗದಂತರ ಭಾವಹಿ ದೇವಾಲಯ 100% ಶ್ರದ್ಧೆ ಇಟ್ಕೊಂಡು ಕರೆದ್ರೆ ಬರ್ತಾನೆ ಪರಮಾತ್ಮ. ಸಿದ್ದರಾಮ ಮಲ್ಲೇನಿಗೆ ಕರೆದಿಲ್ವ, ಅಕ್ಕ ಮಾದೇವಿ ಚನ್ನ ಮಲ್ಲಿಕಾರ್ಜುನ ನೀ ನನಗೆ ಗಂಡನಾಗಬೇಕಂತೂ ಅನಂತ ಕಾಲ ತಪ್ಪಿಸಿದನೆಯ ಚನ್ನ ಮಲ್ಲಿಕಾರ್ಜುನ ಬಂದು ತಕ್ಕುಮಾಯಿ ವಿಠಲಗೆ ಕರೆದ, ಮೀರಾಬಾಯಿ ಕರೆದು ಮೌನಗ ಅವರೆಲ್ಲರೂ ಬಂದಾರ. ಭಕ್ತಿ ಬೇಕು, ಶ್ರದ್ಧೆ ಬೇಕು, ನಮ್ಮ ಅಂತಃಕರಣ ಸ್ವಚ್ಛ ಇರಬೇಕು. ಕರಡಿ ಮ್ಯಾಗಿಂದ ಧೂಳು ತೆಗೆದ್ರೆ ಹೆಂಗೆ ಮುಖ ತಿಳಿಯಾಗಿ ಕಾಣಿಸೋದು, ನಮ್ಮೊಳಗಿದ್ದ ಅಂತರಂಗದ ಧೂಳು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಅಹಂಭಾವ, ಜನ್ಮ ಜನ್ಮಾಂತರದ ಪಾಪ, ವಿಷ ವ್ಯಸನಗಳಿಂದ ಮುಕ್ತ ಆದ್ರಂದ್ರೆ ಕನ್ನಡಿ ಹಂಗೆ ಪರಮಾತ್ಮನೇ ಓಡ್ ಬರ್ತಾನೆ ನಮ್ಮಲ್ಲಿ. ಪರಮಾತ್ಮನೇ ನಮ್ಮಲ್ಲಿ ಓಡ್ ಬರ್ತಾನೆ. ಮರಾಠಿಯಲ್ಲಿ ಹೇಳಿದ್ದಾರೆ ಪರಮಾತ್ಮ ಬಹಳ ಸರಳವಾಗಿ ಸಿಗ್ತಾನೆ. ಸೋಪಾರೆ ಸೋಪ ಮರಾಠಿಯಲ್ಲಿ ಚಿಂತಕರು ಹೇಳಿದ್ದಾರೆ ಪರಮಾತ್ಮ ಭಾಳ ಸರಳನ, ಭಾಳ ಭೋಲನ ಪರಮಾತ್ಮ, ಕರಿಬೇಕು ಅವನಿಗೆ. ಹಾಗಾಗಿ ಇವರು ಬಾಲ್ಯದಿಂದಲೇ ಅನೇಕ ದಿವ್ಯ ಶಕ್ತಿಗಳ ದರ್ಶನವನ್ನು ಪಡ್ತಾರೆ. ತದನಂತರ ಅವರು 1924ರಲ್ಲಿ ರಾಧಮ್ಮ ಮತ್ತು ಮಹಾದೇವಪ್ಪ ಅವರಿಗೆ ಹೈಸ್ಕೂಲಿಗೆ ಹಾಕ್ತಾರೆ. ಹೈಸ್ಕೂಲಿಗೆ ಹಾಕಿದ ಕೆಲವೇ ದಿನಗಳಲ್ಲಿ ಅವರು ಪಕ್ಕದ ಒಂದು ಮುಳ್ಬಿ ಗ್ರಾಮ ಅಂತದ, ಆ ಗ್ರಾಮಕ್ಕೆ ಹೋಗಿ ಒಂದು ಪ್ರವಾಸಕ್ಕೆ ಒಂದು ಪಿಕ್ನಿಕ್ ಅಂತ ಹೋಗಿದ್ದಿರ್ತಾರೆ, ಹೈಸ್ಕೂಲ್ನ ಪಿಕ್ನಿಕ್ ಅಂತ. ಅಲ್ಲಿ ಆ ಭಾಗದ ಆ ಊರಿನ ಜಿಲ್ಲಾಧಿಕಾರಿ, ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಆ ಊರಿಗೆ ಬಂದು ಭಾಷಣ ಮಾಡೋರಿರ್ತಾರೆ ಒಂದು ಸ್ಕೂಲಲ್ಲಿ. ಈ ಸುದ್ದಿ ತಿಳಿದು ಈ ಶಾಲಾ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಕುಮಾರನೊಂದಿಗೆ ಹೋಗಿ ಅಲ್ಲಿ ಭಾಷಣ ಕೇಳಕ್ಕೆ ಕೂತ್ಕೊಳ್ಳೋಕೆ ಹೋಗ್ತಾರೆ. ಅಲ್ಲಿ ಏನಾಗ್ತದೆ ಅಂದ್ರೆ ಆ ಒಂದು ಇಂಗ್ಲೀಷ್ ಅಧಿಕಾರಿ, ಜಿಲ್ಲಾಧಿಕಾರಿ ಅವನು ಹೇಳ್ತಾನೆ, ಅವನು ಭಾಷಣ ಮಾಡೋಕ್ಕಿಂತ ಮುಂಚೆ ಹೇಳ್ತಾನೆ, ಈ ಭಾಗದ ಕಲೆ ಸಂಸ್ಕೃತಿ, ಈ ಭಾಗದ ವಿಶೇಷತೆಗಳನ್ನು ಗೊತ್ತಿಲ್ಲ, ಯಾರಾದರೂ ಬಂದಿಲ್ಲಿ ಮಾತಾಡ್ರಿ, ಅದರಲ್ಲಿ ಇಂಗ್ಲೀಷ್ನಲ್ಲಿ ಅಂತ ಹೇಳ್ತಾನೆ. ಆವಾಗ ಆ ಸ್ಕೂಲ್ ಏನಿತ್ತು, ಆ ಸ್ಕೂಲ್ ಎಲ್ಲ ಶಿಕ್ಷಕರು ಒಬ್ರಿಗೊಬ್ರು ನೋಡ್ತಾ ಗಾಬರಿ ಆದರು. ಆವಾಗ ಈ ಹೈಸ್ಕೂಲ್ ಇವ್ರು ಏನು ಬಂದಿದ್ರು ಬಯಲು ಹೊಂಗಲದಿಂದ ಎಲ್ಲ ಗುರುಗಳು ಯಾರತ್ತ ನೋಡ್ತಾರ, ಕುಮಾರನತ್ತ ನೋಡ್ತಾರೆ. ಆವಾಗ ಕುಮಾರ ತನ್ನ 14ನೇ ವಯಸ್ಸಿನಲ್ಲಿ ಬಂದು ಆ ಭಾಗದ ಬೈಲಹೊಂಗಲು ಮತ್ತು ಮುಳುವಿ ಗ್ರಾಮದ ಒಂದು ಕಲೆ, ಸಂಸ್ಕೃತಿ, ವಿಶೇಷತೆ, ಪಾರಂಪರ್ಯತೆಯನ್ನು ಇಂಗ್ಲೀಷ್ನಲ್ಲಿ ಭಾಷಣ ಮಾಡೋದಕ್ಕೆ ಕೇಳಿ ಆ ಜಿಲ್ಲಾಧಿಕಾರಿ, ಇಂಗ್ಲೀಷ್ ಜಿಲ್ಲಾಧಿಕಾರಿ ಇಷ್ಟು ಆನಂದ ಪಡ್ತಾನ. ಇಂಥ ಒಂದು ಜ್ಞಾನ, ಇಂಥ ಒಂದು ಏನಂತೀರಿ ಒಂದು ಪದ ಬಳಕೆ, ಇಂಗ್ಲೀಷ್ ಪದ ಬಳಕೆ ನೋಡಿ ಭಾಳ ಆನಂದ ಆಗಿ ಅವರಿಗೆ ಬಹುಮಾನವಿತ್ತು. ಹೇಳ್ತಾರ ಜಿಲ್ಲಾಧಿಕಾರಿಗಳು, ಮುಂದೆ ನೀನೊಬ್ಬ ದೊಡ್ಡ ವ್ಯಕ್ತಿಯಾಗಿ ನಿರ್ಮಾಣ ಆಗ್ತಂತ ಹೇಳ್ತಾರೆ. ಇದು ಅವರ ಮೊದಲನೇ ಭಾಷಣ ಆಗಿತ್ತು. 10ನೇ ಕ್ಲಾಸ್ ಮುಂಚೆನೇ ಅವರು ಆ ಒಂದು ಜಿಲ್ಲಾಧಿಕಾರಿಗಳು ಹೊರಗಡೆ ಭಾಷಣ ಮಾಡ್ತಾರೆ. ತದನಂತರ ಅವರಿಗೆ ನಿಜಗುಣ ಶಾಸ್ತ್ರದ ಒಂದು ಅಧ್ಯಯನ ಮಾಡಬೇಕಂತ ಅಂತರಾತ್ಮದ ವಾಣಿ ಅವರಿಗೆ ಆಗ್ತದೋ ಆ ನಿಜಗುಣ ಶಾಸ್ತ್ರದ ಅಧ್ಯಯನ ಮಾಡ್ತಾರ. ನಾವು ಆಳಾಗಿ ಅಧ್ಯಯನ ಮಾಡ್ತಾರ. ಅದರಿಂದ ಅವರಿಗೆ ಒಂದು ದೇಹದಲ್ಲಿ ಒಂದು ವಿದ್ಯುತ್ ಸಂಚಾರ ಆಗಿನಂಗೆ ಆಗ್ತದೋ. ತದನಂತರ ಅವರು ಈ ಒಂದು 10ನೇ ತರಗತಿ ಮೆಟ್ರಿಕ್ನಲ್ಲಿ ಪ್ರಥಮ ಸ್ಥಾನ ಪಡೆದು ಆ ಒಂದು ಸ್ಕೂಲಿಗೆ ಗೌರವನ ಆಗ್ತಾರೆ. ಹಾಗಾಗಿ ಆ ಒಂದು ಸ್ಕೂಲಿನ ಶಿಕ್ಷಕರು, ಊರಿನ ಹಿರಿಯರು ಅವರ ಉದಾರತೆಯಿಂದ ಈ ಕುಮಾರನನ್ನು ಅವರು ಧಾರವಾಡದಲ್ಲಿ ಕರ್ನಾಟಕ ಕಾಲೇಜ್ ಅಂತದ, ಅಲ್ಲಿ ಕಾಲೇಜಿಗೆ ಅವರು ದಾಖಲಾತಿ ಮಾಡ್ತಾರೆ. ಇದು ಅವರ ಕಾಲೇಜಿನ ಏನು ಪ್ರಾರಂಭ ಆಗುತ್ತದೆ. ಅವರ ವಿದ್ಯಾಭ್ಯಾಸ ಸುಮಾರು
14 ವರ್ಷದ ನಂತರ ಅವ್ರು ಏನಂದರೆ ಅಲ್ಲಿ ಕಾಲೇಜಿಗೆ ಹೋಗ್ತಾರೆ. ಅಲ್ಲಿ ಅವರು FY ಅಂತವಾಗ ಕಲಾ ಪ್ರಥಮ ವರ್ಷ FY ಅಂತ ಅವರು ಅಧ್ಯಯನ ಮಾಡ್ತಾರೆ. ತದನಂತರ 1 ವರ್ಷದ ನಂತರ ಉನ್ನತ ವ್ಯಾಸಂಗಕ್ಕಾಗಿ ಕೊಲ್ಲಾಪುರದ ರಾಜಾರಾಮ್ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ, ಸುಪ್ರಸಿದ್ಧ ವಿಶ್ವವಿದ್ಯಾಲಯ ಕೊಲ್ಲಾಪುರದಲ್ಲಿ ಹಳೆಯದು, ಅಲ್ಲಿ ಬರ್ತಾರೆ. ಅಲ್ಲಿ ಬಂದಾಗ ಅವರು 2 ವಿಷಯಗಳನ್ನು ಆಯ್ಕೆ ಮಾಡ್ತಾರೆ. ಒಂದು ಅರ್ಥಶಾಸ್ತ್ರ, ಇನ್ನೊಂದು ರಾಜ್ಯಶಾಸ್ತ್ರ. ಈ ಒಂದು 2 ವಿಷಯಗಳ ಜೊತೆಗೆ ಅವರು ದಿನನಿತ್ಯ ಉಪನಿಷತ್, ಗೀತಾ, ಶರಣರ ವಚನ, ದರ್ಶನ, ಶಿವಯೋಗ ಅನೇಕ ಗ್ರಂಥಗಳನ್ನು ಆಳವಾಗಿ ಅಧ್ಯಯನ ಮಾಡ್ತಾರೆ. ತದನಂತರ ಈ ಒಂದು 2 ವರ್ಷದಲ್ಲಿ ಅವರಲ್ಲಿ ಇಂಥ ಅಧ್ಯಾತ್ಮ ಬಯಕೆ ಹೆಚ್ಚಾಯಿತು. ಅವರು ಎಲ್ಲ ಗ್ರಂಥ, ನಿಜೋಣ ಶಿವಯೋಗಿಗಳು, ಇವೇನು ಚಿದಾನಂದ ಅವಧೂತರ ಗ್ರಂಥಗಳು, ಶಿವಯೋಗ, ವೀರಶೈವ ತತ್ವ, ಸಾಂಸ್ಕೃತ, ಪಾಶ್ಚಾತ್ಯ ಭಾಷಾ, ಶಂಕರ, ಮಧ್ವ, ನಮ್ಮ ಇವರು ಅರವಿಂದರ, ಪಾಂಡಿಚೇರಿ ಅರವಿಂದರ, ರಾಮಕೃಷ್ಣ ಪರಮಹಂಸರ, ವಿವೇಕಾನಂದರ ಎಲ್ಲ ಗ್ರಂಥಗಳನ್ನು ಕರಗತ ಮಾಡ್ತಾರೆ. ಯಾವಾಗ ಅವರು ಕಾಲೇಜು ವಿದ್ಯಾರ್ಥಿ ಇದ್ದಾಗ ಅವರು ಆ ಒಂದು ಜ್ಞಾನದಿಂದ ಅವರಲ್ಲಿ ಇಂಥ ಒಂದು ತೇಜಸ್ಸು ಓಜಸ್ಸು ಆಯಿತು. ಎಲ್ಲರೂ ಅವರಿಗೆ ತರುಣಯೋಗಿ, ಮೊದಲು ಬಾಲಯೋಗಿ ಆಗಿದ್ದರು, ಈಗ ಅವರು ತರುಣಯೋಗಿ ಆಗ್ತಾರೆ. ತದನಂತರ ಆ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಡಾಕ್ಟರ್ ಬಾಲಕೃಷ್ಣ ಅಂತ ಇರ್ತಾರೆ. ಕುಮಾರನಿಗೆ ಬಹಳಷ್ಟು ಪ್ರೀತಿ ಕಾಳಜಿ, ಯಾಕಂದರೆ ಇವರ ವರ್ಚಸ್ಸು, ಇವರ ಓಜ ತೇಜ ಜ್ಞಾನ ನೋಡಿ ಪ್ರತಿಯೊಬ್ಬರು ಬೆರಗಾಗ್ತಾ ಇದ್ರು. ಅಂತ ಒಂದು ದಿವ್ಯ ಆತ್ಮ ಇವರು ಬಾಲಕೃಷ್ಣರು. ಇವರು 1932ರಲ್ಲಿ ತಮ್ಮ BA ಉತ್ತೀರ್ಣದಲ್ಲಿ ಪಾಸ್ ಆಗ್ತಾರೆ. ಎಲ್ಲ ಟಾಪ್ ಅಂತಾರಲ್ಲ, ಉತ್ತೀರ್ಣದಲ್ಲಿ ಪಾಸ್ ಆಗ್ತಾರೆ. ಆವಾಗ ಪ್ರಾಂಶುಪಾಲ ಬಾಲಕೃಷ್ಣ ಕರೆದಂತರ, ನಾನು ನಿಮಗೆ ಲಂಡನ್ಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ತಾವು ಲಂಡನ್ಗೆ ಹೋಗಬೇಕು. ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಂದು ಈ ಒಂದು ಕಾಲೇಜಿಗೆ ಆಚಾರ್ಯ ಪ್ರಾಚಾರ್ಯರಾಗಿ ನೀವು ಸೇವೆ ಸಲ್ಲಿಸ್ಬೇಕಂತ ಕೇಳ್ಕೊತಾರೆ. ಆನಂದದಿಂದ ಕೇಳ್ಕೊತಾರೆ. ಆವಾಗ ಕುಮಾರರು 1 ನಿಮಿಷ ಮೌನವಾಗಿ ನಿಟ್ಟುಸಿರು ಬಿಟ್ಟು ಹೇಳ್ತಾರೆ ಗುರುಗಳಿಗೆ, ಗುರುಗಳೇ, ನಿಮ್ಮ ಈ ಒಂದು ಅವತಾರಕ್ಕೆ ನಾನು ಋಣಿಯಾಗಿದ್ದೀನಿ. ನೀವು ನನಗೆ ಲಂಡನ್ ಕಳಿಸ್ಬೇಕಂತ ಇದ್ರಲ್ಲ, ನಾನು ಋಣಿಯಾಗಿದ್ದೀನಿ. ಆದರೆ ನನಗೆ ಉನ್ನತ ವಿದ್ಯಾಭ್ಯಾಸ ಬೇಕಾಗಿಲ್ಲ. ಅವ್ರು ಆಲ್ರೆಡಿ ಎಲ್ಲ ವಿದ್ಯೆಗಳನ್ನು ಕರಗತ ಮಾಡ್ಕೊಂಡಿದ್ರು. ಅವರಂತರ, ನಾನು ನನ್ನ ಜೀವನದಲ್ಲಿ ಮುಂದೆ ಸಾಧನೆ ಮಾಡಬೇಕು, ಯೋಗ ನಿಷ್ಠೆ ಅನುಷ್ಠಾನ ಮಾಡಬೇಕಂತ ಗುರುಗಳಲ್ಲಿ ಪ್ರೀತಿಯಿಂದ ಹೇಳಿದಾಗ ಗುರುಗಳು ಅವ್ರಿಗೆ ಗೊತ್ತಿತ್ತು, ಇವರು ಒಂದು ಭವಿಷ್ಯದ ಯುಗ ಪುರುಷ ಅಂತ. ಅವರು ಅವರಿಗೆ ಆನಂದದಿಂದ ಹಾರೈಸ್ತಾರ. ಆ ಒಂದು ಅವಕಾಶ, ಲಂಡನ್ಗೆ ಹೋದ ಅವಕಾಶ ಇತ್ತು. ಅದು ಸೆಕೆಂಡ್ ಉತ್ತೀರ್ಣ ಬಂದಿದ್ದ ಪವಾರಂಭ ಹುಡುಗರು, ಪವಾರಂಭ ವಿದ್ಯಾರ್ಥಿಗೆ ಅದು ಕೊಡ್ತಾರೆ. ಅವರು ಲಂಡನ್ಗೆ ಹೋಗಿ ಆನಂತರ ಬಂದಿಲ್ಲಿ ಆ ಒಂದು ರಾಮ್ಜಿ ಕಾಲೇಜ್ ಅವ್ರ ಕುಲಪತಿಗಳಾಗಿ ಸೇವೆ ಸಲ್ಲಿಸ್ತಾರಂತ ಅದರಲ್ಲಿ ಬರೆದಿದ್ದಾರೆ. ಈ ಒಂದು ಕಾಲೇಜಿನ ಒಂದು ವಿದ್ಯಾಭ್ಯಾಸ ಮುಗಿದ ನಂತರ ಇವರು ಈಗ ಮುಂದಿನ ಹೆಜ್ಜೆ ಒಂದು ಯೋಗ ಹೆಜ್ಜೆ. ಅವರು ಯೋಗ ಸಾಧನೆ ಮಾಡಬೇಕು, ಅಧ್ಯಾತ್ಮ ಸಾಧನೆ ಮಾಡಬೇಕು, ತಪಸ್ಸು ಮಾಡಬೇಕಂತ ಒಂದು ಆಳವಾದ ಇಚ್ಛೆಯಿಂದ ಅವ್ರು ಏನು ಮಾಡ್ತಾರಂದ್ರೆ, ಈ ಒಂದು ಬೆಳಗಾವಿಯ ಸವದತ್ತಿಯ ಒಂದು ನದಿಯಲ್ಲಿ, ಮಲಪ್ರಭಾ ನದಿ, ಅಲ್ಲಿ ಇಬ್ಬಾಗ ಆಗಿ ಆ ಒಂದು ಬೆಟ್ಟದಿಂದ ಅದು ಹರಿತದು, ಮುಂದೆ ಹೋಗಿ ಒಂದಾಗ್ತದೆ. ಆ ನದಿಯಲ್ಲಿ ಒಂದು ಬೆಟ್ಟ, ಸಣ್ಣ ಬೆಟ್ಟ, ನವಿಲಗಿರಿ ಬೆಟ್ಟ. ಅವರು 1932ರಲ್ಲಿ ಕಾಲೇಜಿನ ಒಂದು ಅಧ್ಯಯನ ಮುಗಿಸಿ ಎಲ್ಲಿ ಹೋಗ್ತಾರೆ ಅಂದ್ರೆ ನವಿಲಗಿರಿ ಬೆಟ್ಟಕ್ಕೆ ಹೋಗಿ ಜೂನ್ ತಿಂಗಳ 1932 ಜೂನ್ ತಿಂಗಳ ಮೊದಲ ವಾರದಿಂದ ಅವರು ಅನುಷ್ಠಾನ ಕೊಡ್ತಾರೆ. ಒಂದು ಕುಟೀರ ಮಾಡ್ಕೊತಾರೆ, ಸಣ್ಣ ಕುಟೀರ ಮಾಡ್ಕೊಂಡು ಅನುಷ್ಠಾನ ಕೊಡ್ತಾರೆ. ಮೌನವಾಗಿ ಜಪ ತಪ ಆಹಾರ ಇಲ್ಲದೆ
ಕಠಿಣ ತಪ ಮಾಡ್ತಾರೆ. ಎಲ್ಲಿವರೆಗೆ? 6 ವಾರಗಳ ಪರ್ಯಂತ. 6 ವಾರ ಮುಗಿದ ನಂತರ ಅವರಿಗೆ ಅನುಭವ ಆಗ್ತದೆ, ನನ್ನ ಈ ದೇಹ ಭಾಳ ಲಘು ಆಗ್ಯದ, ಹಗುರ ಆಗ್ಯದ, ಗಾಳಿಯಲ್ಲಿ ತೇಲಾಡ್ತದೆ ಅಂತ ಒಂದು ಅನುಭವ ಆಗ್ತದೆ. ಯೋಗದಲ್ಲಿ ಈ ಒಂದು ಅವಸ್ಥೆಗ ಉತ್ತಿಷ್ಟ ಅವಸ್ಥೆ ಅಂತಾರೆ, ಉತ್ಥಾನಾವಸ್ಥೆ. ಉತ್ಥಾನಾವಸ್ಥೆ ಅಂದ್ರೆ ನಿಮ್ಮ ಶರೀರ ನೀವು ಕೂಡಲೇ ಮೇಲೆ ಎತ್ಬೋದು, ಭೂಮಿಗೆ ಕೂಡಲೇ ಮೇಲೆ ಎತ್ಬೋದು. ಕುಮಾರಸ್ವಾಮಿಗಳು ಆ ತಪದ ನಂತರ ತಮ್ಮ ಶರೀರವನ್ನು 12 ಅಂಗಲ ಮೇಲೆ ಎತ್ತಿದ್ರು. ಅಂಥ ಯೋಗ ಶಕ್ತಿಯನ್ನು ಅವರು ಪಡೆದುಕೊಂಡಿದ್ದರು. ತದನಂತರ ಈ ಒಂದು ಸುದ್ದಿ ಅಕ್ಕಪಕ್ಕದ ಊರಿಗೆಲ್ಲ ಬಂತು. ಮಹಾನ್ ತಪಸ್ವಿಗಳು, ತೇಜಸ್ವಿಗಳು ಈ ಒಂದು ನವಿಲಗಿರಿ ಬೆಟ್ಟದಾಗ ಇದರಂದಾಗ ಜನ ಎಲ್ಲ ಸುತ್ತಮುತ್ತಲಿನಿಂದ ತಂಡ ಆಗಿ ಬಂದು ದರ್ಶನ ಪಡೆದು ಹೋಗ್ತಾ ಇತ್ತು. ಇದು ಸುಮಾರು ದಿನ ಹೀಗೆ ನಡೆಯಿತು. ಹೀಗೆ ಕೆಲ ಕಾಲದ ನಂತರ ಭಕ್ತರ ಬಾಯಿಂದ ಈ ಒಂದು ಸುದ್ದಿ ಎಲ್ಲಿ ಹೋಗ್ಬಿಡ್ತಂದ್ರೆ ಪಕ್ಕದ ಪಟ್ಟಣ ಧಾರವಾಡಕ್ಕೆ ಹೋಗ್ಬಿಡ್ತು. ಅಲ್ಲಿ ವೀರಶೈವ ಮಠ, ಲಿಂಗಾಯತ ಮಠ, ಪ್ರಭುಸಿದ್ಧರ ಒಂದು ಮಠ, ಆ ಮಠದ ಹೆಸರು ನವಕಲ್ಯಾಣ ಮಠ. ಅಲ್ಲಿ ಪ್ರಭುಸಿದ್ಧ ಎಂಬ ಮಹಾನ್ ಗುರುಗಳು ಅಲ್ಲೇ ಲಿಂಗಕ್ಕಾಗಿ ಹೋಗಿದ್ದಾರೆ. ತದನಂತರ ಅಲ್ಲಿ ಆ ಒಂದು ಮಠದ ಕಾರ್ಯಭಾರವನ್ನು ಪಾರ್ವತಮ್ಮ ಎಂಬವರು ನಡೆಸ್ಕೊಳ್ತಾ ಇರ್ತಾರೆ. ಈ ಸುದ್ದಿ ಪಾರ್ವತಮ್ಮವರಿಗೆ ಬಂದು ಒಬ್ಬ ತಪಸ್ವಿಗಳು ಅಂತ ಬೆಟ್ಟದಲ್ಲಿ ಎಲ್ಲರಿಗೆ ದರ್ಶನ ಆಶೀರ್ವಾದ ಕೊಡ್ತಾ ಇದ್ದಾರಿಂದ ಈ ಸುದ್ದಿ ಕೇಳಿದ ನಂತರ ಇವರಿಗೆ ಒಂದು ಗುರುಗಳ ಪ್ರೇರಣೆ ಅಂತ ಏನು ಮಾಡ್ತಾರೆ ಅಂದ್ರೆ ಒಂದು ಓಲೆ, ಒಂದು ಪತ್ರ, ಲೆಟರ್ ಯಾರಿಗೆ ಕಳಿಸ್ತಾರೆ? ಕುಮಾರ್ ಅವರಿಗೆ ಒಂದು ಪತ್ರ ಬರೆದು ತಾವುಗಳು ಇಲ್ಲಿ ನಮ್ಮ ಮಠಕ್ಕೆ ಬಂದು ತಾವು ಇಲ್ಲಿ ವಾಸವಾಗಬಹುದು ಅಂತ ಅವ್ರ ಇಚ್ಛೆ ವ್ಯಕ್ತಪಡ್ತಾರ. ಆವಾಗ ಆ ಒಂದು ಓಲೆಯನ್ನು ನೋಡಿ ಕುಮಾರರಿಗೆ ಅನಿಸ್ತದೋ ಇದೊಂದು ದೈವಿ ಕರೆ ಅಂತ ತಿಳ್ಕೊಂಡು ಕ್ಷಣ ಮಾಡದೆ ಅವರು 1933ರಲ್ಲಿ ಧಾರವಾಡಕ್ಕೆ ಬಂದು ಆ ಒಂದು ನವಕಲ್ಯಾಣ ಮಂಟಪದ ಒಂದು ವೀರಶೈವ ತತ್ವದ ಒಂದು ಮಠದಲ್ಲಿ ಬಂದು ನೆಲೆ ಊರ್ತಾರ. ತದನಂತರ ಅಲ್ಲಿ 7 ವರ್ಷ ಪರ್ಯಂತ ವಚನ ಸಾಹಿತ್ಯ, ಶಿವಯೋಗ, ವೀರಶೈವ ತತ್ವಗಳನ್ನು ಆಳವಾಗಿ ಅಧ್ಯಯನ ಮಾಡ್ತಾರೆ. ತದನಂತರ ಸುಮಾರು 2 ದಶಕ 1935ರಿಂದ 1955ರವರೆಗೆ ಆ ನವ ಕಲ್ಯಾಣ ಮಠದಲ್ಲಿ ಅವರು ಯೋಗ, ಧ್ಯಾನ, ತಪ, ಪ್ರವಚನ, ಉಪನ್ಯಾಸ, ಭಾಷಣ, ಅನೇಕ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಮುಂದುವರಿತಾರ. ಅಲ್ಲಿ ಅವರ ಒಂದು ಪಾತ್ರ ಲೇಖಕರು ಹೇಳಿದ್ದಾರೆ. ಈ ಒಂದು ಮಠದಲ್ಲಿ ಅವರು ಅಂತರ್ಮುಖಿಯೂ ಆಗಿದ್ರು, ಸಮಾಜಮುಖಿಯೂ ಆಗಿದ್ರು. ಅವ್ರ 2 ಮುಖಗಳನ್ನು ಅವರಲ್ಲಾಗಿತ್ತು. ಅಂತರ್ಮುಖಿಯಾಗಿ ಧ್ಯಾನಸ್ಥ ಆಗ್ತಾ ಇದ್ರು, ಬಹಿರ್ಮುಖವಾಗಿ ಅವ್ರೇನಂದ್ರ ಸಮಾಜಕ್ಕೆ ಇದು ಮಾಡ್ತಾ ಇದ್ದರು. ಇನ್ನೊಂದು ಹೇಳಿದ ಮತ್ತೆ ನಾನು, ಯಾವಾಗ ಅವರು ಕೊಲ್ಲಾಪುರದಲ್ಲಿ ತಮ್ಮ ಕಾಲೇಜ್ ಮಾಡುವಾಗ ಅಲ್ಲಿ ಒಂದು ರಂಕಾಳಿ ಅನ್ನೋ ಒಂದು ನದಿ ಅದ, ಒಂದು ಕೆರೆ ಅದ, ಕಾಳಿ ನದಿ ಇನ್ನೊಂದು ಅದ. ನಾನು ಹೋಗಿದ್ದೆ ಒಂದ್ಸಲ. ಆ ಕಾಳಿ ನದಿಯಲ್ಲಿ ಮಧ್ಯರಾತ್ರಿ ಬ್ರಹ್ಮಿ ಮುಹೂರ್ತ ಅಂತಾರಲ್ಲ, ಬ್ರಹ್ಮಿ ಮುಹೂರ್ತದಲ್ಲಿ ಆ ನದಿಯಲ್ಲಿ ನಿಂದು ಹಸಿ ಬಟ್ಟೆ, ಒದ್ದೆ ಬಟ್ಟೆಯಿಂದ ಅಲ್ಲಿ ಲಕ್ಷ್ಮೀ ಮಂದಿರ ಆಯಿತು, ಮಹಾಲಕ್ಷ್ಮಿ ಮಂದಿರ ಅಂತ. ಆ ಮಹಾಲಕ್ಷ್ಮಿ ಮಂದಿರದಲ್ಲಿ ಹೋಗಿ 3 ತಾಸವರೆಗೆ ಪ್ರತಿನಿತ್ಯ ತಮ್ಮ ಕಾಲೇಜು ವಿದ್ಯಾಭ್ಯಾಸ ಮುಗಿದ ತನಕ 3 ತಾಸು ಅಲ್ಲಿಯವರು ದಿನನಿತ್ಯ ಧ್ಯಾನ ಮಾಡ್ತಿದ್ರು. ಅಂಥ ಅಂತರ್ಮುಖಿಗಳಾಗಿದ್ದರು ಯಾರು? ಕುಮಾರಸ್ವಾಮಿಗಳು. ಹಾಗಾಗಿ 2 ದಶಕಗಳ ಕಾಲ ಅವ್ರೇನು ಮಾಡಿದ್ರಂದ್ರೆ ಈ ಒಂದು ಮಠದಲ್ಲಿ ಅನೇಕ ಜನಮುಖಿ ಕಾರ್ಯಕ್ರಮಗಳನ್ನು, ಜನರ ಉದ್ಧಾರವನ್ನು ಮಾಡಿದ್ರು. ಅದಾದ ನಂತರ ಈ ಒಂದು ಧಾರವಾಡದ ಹೊರವಲಯದಲ್ಲಿ ಒಂದು ತಪೋವನ ಆಶ್ರಮವನ್ನು ಮಾಡಿದ್ರು. ಅಲ್ಲಿ ಉಗ್ರ ತಪಸ್ಸು, ಘೋರ ತಪಸ್ಸು ಮಾಡಿದ್ರು. 3 ಸಲ 9 ತಿಂಗಳು 1 ವರ್ಷದ 3 ಸಲ ಅವರು ಅನುಷ್ಠಾನ ಮಾಡ್ತಾರೆ. ಅಲ್ಲಿ ಘೋರ ತಪಸ್ಸು ಮಾಡ್ತಾರೆ. ಇದರಿಂದ ಅವರಲ್ಲಿ ಇಂಥ ಒಂದು ದಿವ್ಯ ಶಕ್ತಿ ಅವರಲ್ಲಿ ಉದ್ಭವ ಆಯಿತು, ಇಂಥ ಒಂದು ಜ್ಞಾನ, ಇಂಥ ಒಂದು ಭಕ್ತಿ ಉದ್ಭವ ಆಯಿತು ಅಂದ್ರೆ ಅವರು ಒಂದು ಜಗತ್ತಿಗೆ ಪ್ರೇರಣೆ ಆಗಿದ್ರು. ಆ ಸಮಯದಲ್ಲಿ ಅವರೊಂದು ತದನಂತರ ಏನು ಮಾಡ್ತಾರಂದ್ರೆ ಅವರು ತಮ್ಮ 1972ರಿಂದ 1980ರವರೆಗೆ ಸುಮಾರು 6 ಸಲ ವಿದೇಶ ಯಾತ್ರೆ ಮಾಡ್ತಾರೆ.
ವಿದೇಶ ಅಥವಾ ಯುರೋಪ್ ಖಂಡ ಸುಮಾರು ದೇಶಗಳಿಗೆ ಹೋಗಿ ಈ ನಮ್ಮ ದೇಶದ ಶರಣ ಸಂಸ್ಕೃತಿ, ಲಿಂಗನಿಷ್ಠ, ವೀರಶೈವ ತತ್ವ, ಇಲ್ಲಿಂದ ಪರಂಪರೆ, ಇಲ್ಲಿಂದ ಇತಿಹಾಸ ಎಲ್ಲ ಹೊರದೇಶಗಳಿಗೆ ಹೋಗಿ ಅಲ್ಲಿ ಸಾರ್ತಾ ಇರ್ತಾರೆ. ಅವರಲ್ಲಿ ಅಲ್ಲಿ ಹೇಳಿದ್ದಾರೆ, ಈ ಒಂದು ಕುಮಾರಸ್ವಾಮಿಗಳು ಇವರು ಯಾವಾಗ ಮಠಕ್ಕೆ ಬರ್ತಾರೆ ಆ ಪೀಠವನ್ನು ಅಲಂಕರಿಸ್ತಾರ, ಕುಮಾರಸ್ವಾಮಿಗೆ ಪರಿವರ್ತನೆ ಆಗ್ತಾರ. ಈ ಕುಮಾರಸ್ವಾಮಿಗಳು ಅವರ ಈ ದೇಶದಲ್ಲೇ ಅನ್ವಯಗಳು ಇರಲಿಲ್ಲ. ಹೊರದೇಶದ ತತ್ವಜ್ಞಾನಿಗಳು, ದೊಡ್ಡ ದೊಡ್ಡ ತತ್ವಜ್ಞಾನಿಗಳು ಅವರ ಅನುಯಾಯಿಯಾಗಿದ್ದರು. ಆ ಹೊತ್ತಿನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಇದ್ದರು. ಅವರು ಒಂದು ಸಲ ಋಷಿಕೇಶ ವಿಜಯ ಯಾತ್ರಾದಲ್ಲಿ ಕುಮಾರಸ್ವಾಮಿಗೆ 3 ದಿನದ ಉಪನ್ಯಾಸ ಕೊಟ್ಟಿದ್ದರು, ಅಧ್ಯಕ್ಷತೆ ಕೊಟ್ಟಿದ್ದರು ಅವರಿಗೆ. ಆ ಸಮಯದಲ್ಲಿ ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಒಂದು ಭಾಷಣ ಕೇಳಿ ಬಂದು ಕುಮಾರಸ್ವಾಮಿಗಳಿಗೆ ಅಂತಾರ, ನಿಮ್ಮ ಭಾಷಣ ಕೇಳಿದ್ದೆ ಅನ್ನೋದು ಒಂದು ದೊಡ್ಡ ಭಾಗ್ಯ. ನಿಮ್ಮ ಭಾಷಣ ಕೇಳುವಾಗ ನನಗೆ ಏನು ಆಭಾಸ ಆಯ್ತಂದ್ರೆ, ನಾನು ದ್ವಿತೀಯ ವಿವೇಕಾನಂದರನ್ನೇ ಕಂಡಿದ ಹಾಗಾಯಿತು ಗುರುಗಳೇ, ನಾನು ಧನ್ಯನಾದೆ ಅಂತ. ಇವ್ರು ಯಾರಂತಾರ? ಆವಾಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಅಲ್ಲಿಂದ ಒಬ್ಬರು ಹಾಲೆಂಡಿನ ಡಾಕ್ಟರ್ MJ ಹ್ಯಾಂಡಿಸ್ ಅಂತ ದೊಡ್ಡ ತತ್ವಜ್ಞಾನಿ. ಇವರ ಗ್ರಂಥಗಳು, ಇವರು ಸುಮಾರು ಗ್ರಂಥಗಳು 15-16 ಇಂಗ್ಲೀಷ್ನಲ್ಲಿ ಗ್ರಂಥಗಳು, ಸುಮಾರು ಕನ್ನಡದಲ್ಲಿ ಒಂದು 15 ಗ್ರಂಥಗಳು ಬರೆದಿದ್ದಾರೆ. ಆ ಗ್ರಂಥಗಳನ್ನು ಓದಿ ಅದರ ಪ್ರಭಾವದಿಂದ ಹಾಲೆಂಡ್ದಿಂದ ಅವರು ಡಾಕ್ಟರ್ MJ ಹ್ಯಾಂಡಿಸ್ ಇವರ ಆಶ್ರಮಕ್ಕೆ ಬಂದು 2 ತಿಂಗಳ ಪರ್ಯಂತ ಗುರುಗಳ ಆಶ್ರಯದಲ್ಲಿ ಅವರ ಗ್ರಂಥಗಳ ಪಠನೆ, ಅವರ ಅನುಭವವನ್ನು ತಗೋತಾರ. ಆನಂತರ ಆ ಒಂದು ಹಾಲೆಂಡಿನ ಡಾಕ್ಟರ್ MJ ಹ್ಯಾಂಡಿಸು ಅವ್ರು ಯಾವ ಥರ ಪ್ರಖ್ಯಾತ ಆಗ್ತಾರೆ ಅಂದ್ರೆ ಹಾಲೆಂಡಿನ ಶರಣರಂತೆ ಪ್ರಖ್ಯಾತ ಆಗ್ತಾರೆ. ಹಾಗಾಗಿ ಮತ್ತೆ ಸುಮಾರು ಜನರು ಅವರ ಅನಿಸಿಕೆಗಳನ್ನು ಕೊಟ್ಟಿದ್ದಾರೆ. ಬಹಳ ದೊಡ್ಡ ದೊಡ್ಡ ತತ್ವಜ್ಞಾನಿಗಳು. ಒಂದು ಸಲ ಇವರು ವೀರಶೈವ ತತ್ವದ ಬಗ್ಗೆ ಭಾಷಣ ಮಾಡುವಾಗ ಆ ಒಂದು ಗುಂಪಿನಲ್ಲಿದ್ದ ಒಬ್ಬ ವಯೋವೃದ್ಧ ಹೇಳ್ತಾರ, 44 ವೀರಶೈವರು ಈ ಕರ್ನಾಟಕದಲ್ಲಿ ಇದ್ದಾರ. 44 ಲಕ್ಷ ಈ ವೀರಶೈವರಲ್ಲಿ ಧರ್ಮವನ್ನು ಅಭ್ಯಾಸ ಮಾಡಿ ಧರ್ಮದ ತಿರುಳನ್ನು ಯಾರಾದರೂ ತಿಳಿದರಂದ್ರೆ ಅವರು ಶ್ರೀ ಕುಮಾರಸ್ವಾಮಿಯವರಂತ ಹೇಳಿ ಒಂದು ಎತ್ತಿನ ಬಟ್ಟು ಇನ್ನೊಂದು ಬಟ್ಟೆ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಆ ಒಂದು ಸಭದಲ್ಲಿ ಹೇಳ್ತಾರೆ. ಅಂದ್ರೆ ಅವರ ವ್ಯಕ್ತಿತ್ವ ಎಂಥದಿತ್ತು ತಾವು ತಿಳ್ಕೋಬೇಕು. 1995ರಲ್ಲಿ 22ನೇ ದಿನಾಂಕ ಅಕ್ಟೋಬರ್ 10ನೇ ತಿಂಗಳು ಕುಮಾರಸ್ವಾಮಿಗಳು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ, ಲಿಂಗಕ್ಕೆ ಆಗ್ತಾರೆ. ಇನ್ನು ಆ ಒಂದು ಆಶ್ರಮದಲ್ಲಿ ತಪೋವನದಲ್ಲಿ ಒಂದು ದಿವ್ಯ ಮಂದಿರ ಇತ್ತು. ಅಲ್ಲಿ ಇನ್ನೂ ಬಂದ ಭಕ್ತರಿಗೆ, ಅನುಯಾಯಿಗಳಿಗೆ ಅವರು ಉದ್ಧಾರ ಮಾಡ್ತಾ ಬಂದಿದ್ದಾರೆ. ಇದು ಒಂದು ಈ ಒಂದು ಏನಂದ್ರೆ ಇವರೊಂದು ಜೀವನದ ಒಂದು ನಡೆ ಇತ್ತು. ಯಾರ್ದು? ಕುಮಾರಸ್ವಾಮಿಗಳು. ಈ ಕುಮಾರಸ್ವಾಮಿಗಳ 2 ಸಂದೇಶ, ಒಂದು ಯೋಗ, ಎರಡನೇದ್ದು ತಪಸ್ಸು. ಯೋಗ ಅಂದರೆ ಏನು? ಯೋಗಾನುಷ್ಠಾನ ಅಂತಾರೆ ಅಂದ್ರೆ ಏನು? ಯೋಗ ಎಂಬುದು ಒಂದು ಶಬ್ದ ಸಂಸ್ಕೃತ ಶಬ್ದದಿಂದ ಉತ್ಪತ್ತಿಯಾಗಿದೆ, ಯುಜ್ ಧಾತು ಅಂತ. ಯುಜ್ ಅಂದರೆ ಕೂಡುವುದು, ಸೇರುವುದು. ಸಂಯೋಗ ಅಂತಲ್ಲ, ಕೂಡಬೇಕಂದ್ರೆ ಸಂಯೋಗ ಅಂತಾರೆ. ಈ ಒಂದು ಅಧ್ಯಾತ್ಮ ನೆಲದಲ್ಲಿ ಇದನ್ನು ಆತ್ಮ ಪರಮಾತ್ಮನ ಸಂಯೋಗ ಅಂತ ಹೇಳ್ತಾರೆ. ನಾವೆಲ್ಲರೂ ತಿಳಿದಿದ್ದು ಯೋಗ ಅಂದರೆ ಕೇವಲ ಒಂದು ಆಸನ, ಶಾರೀರಿಕ ಪ್ರಕ್ರಿಯೆ ಅಂತ ಎಲ್ಲ. ಇದು ಸಂಪೂರ್ಣ ಒಂದು ವಿಜ್ಞಾನ ಪ್ರಕ್ರಿಯೆ. ಇಲ್ಲಿ ಶರೀರ, ಮನಸ್ಸು, ಆತ್ಮ ಒಂದು ಕೂಡಿಸುವ ಇದೊಂದು ಪ್ರಕ್ರಿಯೆ. ಕೇವಲ ಯೋಗ ಅಂದರೆ ಒಂದಲ್ಲ, ಅಷ್ಟಾಂಗ ಯೋಗ ಇದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾನ ಸಮದಿಂದ ಅಷ್ಟಾಂಗ. ಇದು ಎಲ್ಲ ಒಂದು ಪ್ರಕ್ರಿಯೆ. ಇವರು ದಿನನಿತ್ಯ ಮಾಡ್ತಿದ್ರು. ಯಾರು? ಕುಮಾರಸ್ವಾಮಿಗಳು. ಅವ್ರ ಉದ್ದೇಶ, ಅವ್ರು ಯೋಗ ಮಾಡ್ತಿದ್ರು. ಯೋಗ ಅಂದರೆ ಸಂಯೋಗ. ಈ ಯೋಗದಿಂದ ಏನಾಗ್ತದೆ? ಯೋಗ ಚಿತ್ತವೃತ್ತಿ ನಿರೋಧ, ಮನಸ್ಸನ್ನು ನಿಗ್ರಹ ಮಾಡಕ್ಕೆ ಯೋಗ.
ಅತಿ ಅವಶ್ಯಕತೆ ಎಲ್ಲರಿಗೂ ಅತಿ. ನಾವು ಹೆಂಗೆ ಇದು ಲಿಂಗ ಪೂಜೆ ಮಾಡ್ತೀವಲ್ಲ ದಿನನಿತ್ಯ, ಅದೊಂದು ಯೋಗ. ಹಾಗಾಗಿ ಶರಣರೇ ಒಂದು ಮಾತು ನಾನು ಹೇಳಿ ಬಯಸ್ತೀನಿ, ಈ ಜಗತ್ತಿನಲ್ಲಿ ನಮ್ಮ ಜೀವನದಲ್ಲಿ ಸುಖ ದುಃಖಕ್ಕೆ ಕಾರಣ ಅಂದರೆ ನಮ್ಮ ಮನಸ್ಸು. ಈ ಮನಸ್ಸು ಬಹಳ ಚಂಚಲ ಅದ. ಈ ನೀವು ಇಲ್ಲಿ ಕೂತಿದ್ರಿ, ಎಷ್ಟು ಸಲ ಮನೆಗೆ ಹೋಗಿ ಬಂದ್ರಿ ಗೊತ್ತಿಲ್ಲ. ಮನಸ್ಸು ಬಹಳ ಬೆರಕೆ ಅದ. ಶರಣರು ಮನಸ್ಸನ್ನು 10 ವಸ್ತುಗಳಿಂದ ಕಂಪೇರ್ ಮಾಡಿದ್ದಾರೆ. ಮಾಲಿಂದೆ, ಮರುತ, ಗಾಳಿ ಟೈದಲ್ಲಿ ಕೂಡಲ್ಲ, ಮರುತ, ಮೇಘ, ಮೋಡ, ಮತ್ಸ್ಯ, ಮೀನು, ಮನೆಯೊಂದ ಮರ್ಕಟ. ಶರಣರು ಹೇಳಲ್ಲ, ಕೋಡಂಗಿ ಒಂದು ಜಾಗದಲ್ಲಿ ಕೂಡ ಪಂಟಿ ಮೇಲೆ ಕೂಡಲ್ಲ, ಮರ್ಕಟ. ಮಾ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಒಂದೊಂದಲ್ಲಿ ಇರಲ್ಲ, ಯೌವನ ಇರಲ್ಲ. ಈಗ 10 ವಸ್ತುಗಳ ಜೊತೆ ಈ ಮನಸ್ಸನ್ನು ಕಂಪೇರ್ ಮಾಡಿದ್ದಾರೆ. ಈ ಮನಸ್ಸು ಹೆಂಗಂದ್ರೆ ಮದ ತುಂಬಿದ ಆನೆ ಅಂತ ಎಕ್ಕಡನೂ ಓಡ್ತದ. ಅಲ್ಲಿ ಗುರು ಎಂಬ ಅಂಕುಶ ಬರುತ್ತೆ. ಗುರು ಎಂಬ ಅಂಕುಶ ಬಂದಾಗ ಅದು ಮನ ನಿಗ್ರಹ ಆಗ್ತದೆ. ಮನಸ್ಸು ಸ್ವಚ್ಛಿತ್ತಂದರೆ ಅಲ್ಲಿ ಪರಮಾತ್ಮ ನಿಲ್ಲುವ. ಶರಣರು ಹೇಳ್ತಾರೆ, ಮನದಲ್ಲಿ ಮಹಾದೇವ ನೆಲ ಮಾಡ್ತಾನೆ ಅಂತ ಹೇಳಿದ್ರೆ ಶರಣರು. ಪರಮಾತ್ಮ ನಮ್ಮಲ್ಲೇ ಇದ್ದಾನ, ನಮ್ಮ ಹತ್ರನೇ ಇದ್ದಾನ. ಆದರೆ ನಾವು ನೋಡ್ತಾ ಇಲ್ಲ, ಆ ಕಣ್ಣಿನಿಂದ ಅವ್ರಿಗೆ ನೋಡ್ತಾ ಇಲ್ಲ. ಈ ಕಣ್ಣಿಂದ ನಾವು ಜಗತ್ತನ್ನು ನೋಡ್ತಾ ಇದ್ದೀವಿ, ಪರಮಾತ್ಮ ನಮ್ಮಲ್ಲೇ ಇದ್ದಾನ. ನಿಮಗೆ ಹೇಳ್ತೀನಿ, ನಾವು ಕಣ್ಣಿಂದ ಜಗತ್ತೇ ನೋಡ್ತೀವಿ. ಕಣ್ಣಲ್ಲಿ ಒಂದು ಕಸ ಬಿತ್ತಂದ್ರೆ ಕಣ್ಣಲ್ಲೇ ಅದ, ಅದು ಕಣ್ಣಿನ ಹತ್ರನೇ ಅದ, ಅದು ನಮಗೆ ಕಾಣಲ್ಲ. ಹಾಗೆ ಪರಮಾತ್ಮ ನಮ್ಮಲ್ಲೇನ, ನಮಗೆ ಕಾಣ್ತಾ ಇಲ್ಲ. ಕಣ್ಣ ಕಸ ಬಿದ್ದಾಗ ನಾವು ಹೇಳ್ತೀವಿ, ಹೇ ಕಾಕ, ಹೇ ಅಣ್ಣ, ಹೇ ಮಾಮ, ಈ ಕಸ ನೋಡು, ಕಸ ನೋಡು ಅಂತ. ಆಗವ ಕಸ ನೋಡಿ ಕಸ ತೆಗಿತಾನ ಅಂತ ಕಾಕ, ಅಣ್ಣ, ಮಾಮ ಎಂಬ ಗುರು ಇದ್ದರೆ ನಮಗೆ ಆ ಪರಮಾತ್ಮನ ದರ್ಶನ ಆಗ್ತದೆ. ನಮ್ಮ ಮನ ನಿಗ್ರಹ ಆಗಬೇಕಾದ್ರೆ ನಮಗೆ ಅಂಥ ಮಹಾತ್ಮರ ಒಂದು ಮಾರ್ಗದರ್ಶನ ಬಹಳ ಅತ್ಯವಶ್ಯಕತೆ ಅದ. ಶರಣರು ಹೇಳ್ಯಾರ ವಚನದಲ್ಲಿ, ಸುಡು ಸುಡು ಮನವಿದು ವಿಷಕ್ಕೆ ಹರಿಯುವುದು, ಮುಡದೆ ಮನದಿದು ನೆನೆಯುವುದು ಎಂದು ಒಡೆಯ ಕೂಡಲ ಸಂಗಮ ದೇವ, ನಿಮ್ಮ ಚರಣವ ನೆನವಂತ ಕಂಡು ಸ್ವರ್ಗಕ್ಕೆ ಬೇಡಿ ನಿಮ್ಮ ಧರ್ಮ ಅಂತ ಬಸವಣ್ಣ ಹಾಡು ಹೇಳಿದಾನ. ಶರಣರು ಅಂದರ, ಅಕ್ಕ ಮಾದಿ ಅಂದರ ಇರೋದು ಒಂದು ಮನ, ನಾನು ಏನು ಮಾಡಲಿ ಅಂತ ಅಕ್ಕಮ್ಮ ಹೇಳಿದ. ಶರಣರು ಹೇಳಿದಾರ, ಈ ಮನಸ್ಸಿಷ್ಟು ಬೆರಕಿಯದ. ಅವ್ರು ಹೇಳಿದಾರ, ಹುಲಿಯ ಬಿಲೋದಲ್ಲಿ ಹೋಗ್ಬೋದು. ನಾನು ಕೊನೆಯದಾಗಿ ಒಂದು ಸಣ್ಣ ದೃಷ್ಟಾಂತ ಹೇಳಿ ನನ್ನ ಒಂದು ಮಾತನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ತಪಸ್ಸಿನ ಬಗ್ಗೆ. ತಪ ಅಂದ್ರೆ ಕಷ್ಟ ಕೊಡೋದು, ಶರೀರಕ್ಕೆ ಕಷ್ಟ ಕೊಡೋದು. ಆ ತಪ ನಾವು ಶರೀರ, ವಾಣಿ, ಮನ, ಕಾಯವಾಗಿ ಮನಸ್ಸು ಮಾಡ್ಬೋದು. ನೀವು ಸಂಸಾರಕ್ಕೆ ಸಮಯ ಕೊಟ್ಟರೆ, ಕಷ್ಟ ಕೊಟ್ಟರೆ ಅನ್ನೋದು ತಾಪ ಆಗ್ತದೆ. ಅಧ್ಯಾತ್ಮ ಗುರುಗಳಿಗೆ ಪರಮಾತ್ಮ ಕೊಟ್ಟರೆ ಅದು ತಪ ಆಗ್ತದೆ. ಒಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ. ತಪದಲ್ಲಿ ಎಂಥ ಶಕ್ತಿ ಆಗ್ಲಕ್ಕ ನಾನೊಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ. ಒಂದು ಊರ ಪಕ್ಕದಲ್ಲಿ ಕೆರೆ ದಂಡ ಮೇಲೆ ಒಬ್ಬರು ಮಹಾತ್ಮರು ವಾಸವಾಗ್ತಾ ಇರ್ತಾರೆ. ನೀವು ಉತ್ತರ ಭಾರತದಲ್ಲಿ ಹೋದರೆ ಎಲ್ಲ ಆಶ್ರಮಗಳು ಕೆರೆ ದಂಡ ಮೇಲೆ ಇದ್ದಾವೆ. ಯಾಕಂದರೆ ಅವರು ಬೆಳಗ್ಗೆ ಸೂರ್ಯೋದಯ, ಸಂಧ್ಯಾ ಒಂದು ಪೂಜೆ ಮಾಡ್ಲಿಕ್ಕೆಲ್ಲ ಅನುಕೂಲ ಆಗ್ತದಂತ ಅವರು ನದಿ ತೀರದಲ್ಲಿ ಆಶ್ರಮ ಮಾಡ್ತಾ ಇರ್ತಾರೆ. ದಿನನಿತ್ಯ ಧ್ಯಾನ, ತಪ, ಲಿಂಗ ಪೂಜೆ, ತಪಸ್ಸು ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಊರಿನ ಪುಂಡ್ರು ಇರ್ತಾರಲ್ಲ, ಖಾಲಿ ಉಂಡು ತಿರುಗೋರು, ಅವ್ರೇನು ಮಾಡ್ತಾರೆ, ಒಂದಿನ ಹೀಗೆ ನಡ್ಕೋತಾ ಕೆರೆ ದಂಡೆ ಬಂದು ಗುರುಗಳ ಹತ್ರ ಬರ್ತಾರ. ಗುರುಗಳಿಗೆ ಕೇಳ್ತಾರ, ಗುರುಗಳೇ ನೀವು ಕಾಶಿಗೆ ಹೋಗಿದ್ರೇನು? ಇಲ್ಲ ಅಂತಾರೆ ಅವರು. ಗುರುಗಳೇ ನೀವು ಹರಿದ್ವಾರಕ್ಕೆ ಹೋಗಿರೇನು? ಇಲ್ಲ. ಗುರುಗಳೇ ನೀವು ಕೇದಾರನಾಥ, ಬದ್ರಿನಾಥ್ಗೆ ಹೋಗಿರೇನು? ಅವ್ರಂತಾರೆ, ಗುರುಗಳು ಇಲ್ಲಪ್ಪ ಹೋಗಿಲ್ಲ. ಅವಾಗ ಇವ್ರು ಪಂಡ್ರು ಏನಂತಾರ, ಎಂಥ ಗುರು ನೀನು, ಎಂಥ ಗುರು, ಎಲ್ಲೂ ಯಾವ ತೀರ್ಥಕ್ಷೇತ್ರಕ್ಕೆ ಹೋಗಿಲ್ಲಲ್ಲ, ಎಂಥ ಗುರು ಅಂತ ಅವರಿಗೆ ಒಂಥರ ಕಟು ಮಾತಾಡ್ತಾರ. ಗುರುಗಳು ಕರುಣಾಮಯಿ, ಗುರು ತಾಯಿ, ಅವ್ರ ಕರುಣಾಮಯಿ. ಸಮಯ ಆಗಿದಿರ್ತದೋ ಗುರುಗಳು ಅಂತಾರ, ಈ ರಾತ್ರಿನ ಇಲ್ಲೇ ಇಟ್ಕೊಂಡು ಬೆಳಿಗ್ಗೆ ಹೋಗ್ರಿ ಅಂತ. ಅವರೆಲ್ಲ ಪುಂಡ್ರು ಏನು ಮಾಡ್ತಾರ, ಸಮಯ ಕತ್ತಲಾಗಿರ್ತದೋ ಆ ಆಶ್ರಮದಲ್ಲಿ ರಾತ್ರಿ ಉಳ್ಕೋತಾರ. ಬೆಳಿಗ್ಗೆ ಹೋಗುವಾಗ ಮುಂಚೆ ಅಲ್ಲಿ ನದಿ ತೀರದಲ್ಲಿ ಅವ್ರೇನು ಮಾಡ್ತಾರಂದ್ರೆ ಮುಖ ತೊಳ್ಕೊಂಡು ಹೋಗ್ರಂತ ನದಿ ತೀರದ ಬರ್ತಾರ. ಅಲ್ಲಿ ಒಂದು ವಿಸ್ಮಯ, ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಕಪ್ಪ ಬಣ್ಣದ ಹೊಲಸು ಮೈ ಇದ್ದ ಒಂದು ಆಕಳು ಆ ನದಿನಲ್ಲಿ ಬಂದು ಮುಳುಗಿ ಹೊರಗೆ ಬರ್ತದೆ. ಹೊರ ಬಂದ ತಕ್ಷಣ ಶುಭ್ರ, ಶ್ವೇತ, ಸುಂದರವಾದ ಆಕಳಾಗಿ ಪರಿವರ್ತನೆ ಆಗ್ತದೆ. ಅವರು ಅದನ್ನು ನೋಡಿ ಇದು ಎಂಥ ಒಂದು ವಿಚಿತ್ರ ಅಂತಾರ.
ಅಷ್ಟರಲ್ಲಿ ಇನ್ನೊಂದು ಆಕಳ ಬರ್ತದೋ, ಅದನ್ನು ಮೈಯೆಲ್ಲ ಹೊಲಸು ಕಪ್ಪು ಬಣ್ಣ ನೀರಿನಲ್ಲಿ ಮುಳುಗಿ ಹೊರಗೆ ಬರ್ತದೋ. ಮೂರನೇ ಆಕಳನ್ನು ಬರ್ತದೋ, ನದಿಯಲ್ಲಿ ಮುಗಿದು ಆ ಒಂದು ಕೆರೆಯಲ್ಲಿ ಮುಳುಗಿ ಹೊರಗೆ ಬಂದಾಗ ಶುಭ್ರ 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 ಆಗ್ಬಿಡ್ತಾವ. ಅವರಂತರ ಇದು ಯಾವ ಮಾಯೆ, ಇದು ಎಂಥ ವಿಚಿತ್ರ ಅಂತ ಈ ಪುಂಡ್ರು ಹೋಗಿ ಆಕಳಿಗೆ ವಿಚಾರಿಸ್ತಾರೆ, ಯಾರು ನೀವು? ಅವಾಗ ಮೊದಲನೇದು ಆಕಳ ಅಂತದ್ದು ನಾನು ಸರಸ್ವತಿ ಇದ್ದೀನಿ, ಎರಡನೇ ಆಕಳ ಅಂತದ್ದು ನಾನು ಯಮುನಾ ಇದ್ದೀನಿ, ಮೂರನೇ ಆಕಳ ಅಂತದ್ದು ನಾನು ಗಂಗಾ ಇದ್ದೀನಿ. ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ನಾವು ಇದ್ವಿ. ಆಗ ಅವರಂತರ ನಿಮ್ಮಲ್ಲಿ ಬಂದು ಎಲ್ಲ ಜನರು ಮುಳುಗ್ತಾರ, ನೀವು ಬಂದು ಮುಳುಗ್ತಾ ಇದ್ರಿ ಹಿಂಗೆ ಯಾಕೆ ಅಂದಾಗ ಅವರು ಗಂಗಾ ಯಮುನಾ ಸರಸ್ವತಿ ಅಂತಾರ. ಜಗತ್ತಿನ ಎಲ್ಲ ಜನರು ಬಂದು ನಮ್ಮಲ್ಲಿ ನಿಂತು ಅವರ ಪಾಪವನ್ನು ಇಲ್ಲಿ ಕಳೆದು ಹೋಗಿ ನಾವು ಅಪವಿತ್ರರಾಗಿದ್ದೀವಿ. ನಮ್ಮ ಪವಿತ್ರತೆಯನ್ನು ಕಾಪಾಡುತ್ತೆ ಅನ್ನೋದನ್ನಿಂದ ಎಲ್ಲಿ ಮಹಾತ್ಮರು ಕೂಡ್ತಾರ, ನೀ ಮೆಟ್ಟಿದ ಪಾವನ ಯಜ್ಞ ಅಂದಂಗೆ ಆ ಮಹಾತ್ಮರು ಎಲ್ಲಿ ಮುಳುಗಿ ಹೋಗ್ತಾರ ಆ ಜಾಗದಲ್ಲಿ ಬಂದು ನಾವು ಸ್ನಾನ ಮಾಡಿ ಪವಿತ್ರರಾಗಿ ಮತ್ತಲ್ಲಿ ಹೋಗ್ತೀವಿ ಅಂತ ಹೇಳ್ತಾರ. ಹಾಗಾಗಿ ಶರಣರೇ ಗುರುಸ್ಥಾನ ಬಹಳ ಪವಿತ್ರವಾದದ್ದು. ಅವರ ತಪಸ್ಸು ಬಹಳ, ತಪಸ್ಸಿನಲ್ಲಿ ಬಹಳಷ್ಟು ಶಕ್ತಿ ಅದ. ನೀವು ಯಾವ ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾಗಿದ್ದಿಲ್ಲ, ಗುರುಗಳ ಪಾದದಲ್ಲಿ ತೀರ್ಥಕ್ಷೇತ್ರ ಅದು ನಂಬರ್ 2 ಭಕ್ತರಿಗೆ. ಯಾರಿಗೆ ಭಕ್ತಿ ಇಲ್ಲ ಅವರೆಲ್ಲ ಗುಡಿ ಸುತ್ತ ಕಾಶಿ ಅದೆಲ್ಲ ಕಡೆ ಹೋಗ್ತಾರ. ನಂಬರ್ 1 ಇದ್ದವರಿಗೆ ತೀರ್ಥಕ್ಷೇತ್ರ ಇಲ್ಲೇ ಹೇಳಿದಾರ, ಸಾಧೂನಾಂ ದರ್ಶನಂ ಪುಣ್ಯ ತೀರ್ಥಭೂತಾಯಿ ಸಾಧುವ ಕಾಲೇನ ತೀರ್ಥ ಫಲತಿ ಸಾಧು ಸದ್ಯ ಗಮಃ. ಅಂದ್ರೆ ನೀವು ತೀರ್ಥಕ್ಷೇತ್ರಕ್ಕೆ ಹೋದ್ರೆ ನಿಮಗೆ ಪುಣ್ಯ ಸಿಗ್ತದೆ ಕಾಲೇನ, ಆದ ನಂತರ. ಆದ್ರೆ ಸಾಧುಗಳ ದರ್ಶನ, ಯಾರ ಪಾದದಲ್ಲಿ ಸಕಲ ಧರ್ಮಾತ್ಮ ಗುರು ಇರ್ತಾರ ಅವರ ಪಾದದಲ್ಲಿ ನೀವು ಇದ್ದರಂದ್ರೆ ಅಲ್ಲಿ ಪಾವನ ಆಗ್ತರಿ, ಮುಕ್ತ ಆಗ್ತರಿ ಅಂತ ಹೇಳ್ತಾ ಈ ಒಂದು ನಾನು ನಿಮಗೆ ಪುಣ್ಯವಂತರೇ ಅಂದ. ಯಾಕಂದ್ರೆ ಇಲ್ಲಿ ಬರ್ಬೇಕಂದ್ರೂ ಭಾಳ ಪುಣ್ಯ ಬೇಕು. ಈ ಭಾರತೀಯ ಭಾಳಷ್ಟು ಜನರು ಇದ್ದಾರೆ, ಬರ್ಬೇಕಂತ ಹೊರಗಡೆ ಬರ್ತಾರ, ಯಾರು ಸಿನಿಮಾಗರ ಕರ್ಕೊಂಡು ಹೋಗ್ತಾರ, ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರ. ಇಲ್ಲಿ ಬರಬೇಕಾದ್ರೆ ಶರಣರು ಹೇಳ್ಯಾರ, ಬಹುಜನ್ಮದ ಪುಣ್ಯ ಬೇಕು ಗುರುಗಳ ಹತ್ರ ಮುಖ ಮಾಡಕ್ಕೆ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಬರ್ಬೋದು, ಅನಂತ ಜನ್ಮದ ಪುಣ್ಯ ಬೇಕು. ತಾವೆಲ್ಲ ಪುಣ್ಯಾತ್ತರ ಇದ್ದೀರಿ. ನನಗೆ ನನ್ನ ಮಿತ್ರ ಒಂದು ವಾರದ ಹಿಂದೆ ಒಂದು ಕೋರಿಕೆ ಹೇಳಿದ್ರು, ಇವರ ಬಗ್ಗೆ ಮಾತಾಡಬೇಕಂತ. ನಾನು 20 ವರ್ಷದಿಂದ ಇಂಗ್ಲೀಷ್ನಲ್ಲಿ ಸ್ವಲ್ಪ ಮಟ್ಟಿಗೆ ಸಂಸ್ಕೃತನಲ್ಲಿ ನಾನು ಪಾಠ ಮಾಡ್ತೀನಿ ಆಯುರ್ವೇದಿಕ್ ವಿದ್ಯಾರ್ಥಿಗಳಿಗೆ. ಕನ್ನಡ ಮಾತಾಡೋ ಅವಕಾಶ ಸಿಗಲಿಲ್ಲ. ನನ್ನ ಮಿತ್ರರಾದ ನನಗೆ ಇಲ್ಲಿ ಕರೆಸಿ ಇಂಥ ಒಂದು ಮಹಾತ್ಮರ ಚರಣದ ಎದುರುಗಡೆ ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟರ ನನ್ನ ಮಿತ್ರರಿಗೆ ನಾನು ತುಂಬ ಹೃದಯದಿಂದ ನಾನು ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ನನ್ನ 2 ತೊದಲು ನುಡಿಗಳನ್ನು ಗುರುಗಳ ಪಾದಕ್ಕೆ ಒಪ್ಪಿಸ್ತಾ 2 ಮಾತು ಮುಗಿಸ್ತೀನಿ. ಸಂಗ್ಲಿಗರಿಗೆ ಧಾರವಾಡದ ತಪೋವನದ ಕುಮಾರ ಸ್ವಾಮೀಜಿಗಳವರ ಕುರಿತಂತೆ ಅನುಭವದ ನುಡಿಗಳನ್ನ ಬಹಳ ಎಳೆಯಾಗಿ ಪೂಜ್ಯರ ಜೀವನದ ಅನೇಕ ಘಟನೆಗಳು ಕಣ್ಣೆದುರೆ ಬರುವಂತೆ ವಿಶ್ಲೇಷಿಸಿ ತಮ್ಮ ಅನುಭವದ ಮಾತುಗಳನ್ನ ನುಡಿದಿರ್ತಕ್ಕಂತಹ ಶರಣ ಡಾಕ್ಟರ್ ವಿಜಯ್ ಕುಮಾರ್ ಬಿ ಬಿರಾದರ್ ಸರ್ ಅವರಿಗೆ ಒಂದು ಸಾರಿ ನಿಮ್ಮೆಲ್ಲರ ಚಪ್ಪಾಳೆಯ ಅನಂತ ಶರಣಾರ್ಥಿಗಳನ್ನ ತಿಳಿಸೋಣ. ಆತ್ಮೀಯ ಶರಣ ಬಂಧುಗಳೇ, ಅವ್ರು ಹೇಳ್ತಾ ಇದ್ರು, ಇವತ್ತು ಸಮಾಜದಲ್ಲಿ ಯಾರನ್ನ ಜನರು ನೆನ್ಪಿಡ್ತಾರೆ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದವರಿಗೆ ಜನರು ನೆನ್ಪಿಡೋದಿಲ್ಲ. ಲಕ್ಷಾಂತರ ರೂಪಾಯಿ ದುಡ್ಡು ಮಕ್ಕಳಿಗೆ ಬಿಟ್ಟು ಹೋದ್ರೆ ಮಕ್ಕಳ ತಂದೆ ತಾಯಿರನ್ನ ಮರಿತಾ ಇದ್ದಾರೆ. ಆದ್ರೆ ಇವತ್ತು ನಾವು 114 ವರ್ಷಗಳಾಯ್ತು ತಪೋವನದ ಕುಮಾರ ಸ್ವಾಮೀಜಿಗಳು ನಮ್ಮ ಮಧ್ಯದಲ್ಲಿದ್ದು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಭಾಗ್ಯ ಶ್ರೀಗಳು 135 ವರ್ಷಗಳ ಹಿಂದೆ ಪೂಜ್ಯರಾಗೋದ್ರು. ಆದ್ರೂ ಕೂಡ ಇವತ್ತು ನಮ್ಮೆಲ್ಲರ ಮನದಲ್ಲಿ ಪೂಜ್ಯರಿದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅವರು ತನಗಾಗಿ ಬದುಕಿಲ್ಲ, ಸಮಾಜಕ್ಕಾಗಿ ಬದುಕಿದ್ರು ಅನ್ನುವಂತ ಮಾತನ್ನ ಅಂತಹ ಪೂಜ್ಯ ಅಪ್ಪಗಳವರ ಕುರಿತು ಅನುಭವದ ಮಾತುಗಳನ್ನು ನುಡಿದಿರುವ ತಮಗೆ ಶರಣಾರ್ಥಿಗಳನ್ನ ತಿಳಿಸಿ ಈಗ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವ ಪೂಜ್ಯ ಅಪ್ಪಗಳವರು ನಮ್ಗೆ ಸಿಕ್ಕಿದ್ದು ನಿಜವಾಗಿ ನಡೆದಾಡುವ ಕಣ್ಣೆದುರು ಜೀವಂತ ದೇವರು ಯಾರು ಅಂದ್ರೆ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರು. ಅಂತಹ ಪೂಜ್ಯರಿಗೆ ಇದೀಗ ಭಕ್ತಿ ಗೌರವದ ಸನ್ಮಾನವನ್ನ, ಭಕ್ತಿ ಗೌರವ ಅರ್ಪಣೆಯನ್ನ ನೆರವೇರಿಸಲಿಕ್ಕೆ ಶರಣೆ ಮಹಾದೇವಿ ಅಷ್ಟೂರೆ ತಾಯಿಯವರಲ್ಲಿ ವಿನಂತಿಸಿಕೊಳ್ತೇನೆ. ಪರಮ ಪೂಜ್ಯ ಅಪ್ಪಗಳವರಿಗೆ